ವಾಲ್ ಹೈಲೈಟಿಂಗ್ ಎಲಿಮೆಂಟ್ ನಾವು ಮಿರರ್ ಹಾಕಿದೀವಿ. ಇದು ರೊಟೇಟಬಲ್ ಬರುತ್ತೆ. ಟೀಕ್ ಟ್ರಿಮ್ಸ್ ನ ಆಡ್ ಮಾಡಿದೀವಿ. ಕ್ಯಾಲ್ಸಿಕ್ ಕೋಡ ಅಂತ ಪೂಜಾ ಯೂನಿಟ್ ವೀನಿಯರ್ ಫಿನಿಶ್. ಒಂದು ಓಲ್ಡ್ ಆಂಟಿಕ್ ಸ್ಟೈಲ್ ಅಲ್ಲಿ ನೀವು ಟ್ರೆಡಿಷನಲ್ ಲುಕ್ ಆಗಿರ್ಬೇಕು ಅಂದ್ರೆ ಲ್ಯಾಂಪ್ಸ್ ಬರುವಂತದ್ದು, ಕೋಟ್ಸ್ ಸೂಟ್ಸ್ ಇದನ್ನ ಹ್ಯಾಂಗ್ ಮಾಡಕ್ಕೆ ಹಾಗೆ ಸಾಫ್ಟ್ ಕ್ಲೋಸ್ ಬರುತ್ತೆ. ಈ ತರ ಒಂದು ಐರನ್ ಯೂನಿಟ್ ನ ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು. ಮೂನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಲ್ಲ. ಹೌದು ಸರ್, ಡಿಪೆಂಡ್ಸ್ ಅಪಾನ್ ದ ಡಿಸೈನ್ ಸರ್. ಸೊ ಡಿಸೈನ್ ಫೇಸ್ ಅಲ್ಲಿ ಇದ್ದಾಗ ಕಾರ್ನರ್ ಬಂದು ನಾವು ಮ್ಯಾಜಿಕ್ ಕಾರ್ನರ್ ಯೂನಿಟ್ಸ್ ನ ಕೊಟ್ಟಿದ್ದೀವಿ. ಡಬಲ್ ಲಿಫ್ಟ್ ಅಪ್ ಕೊಟ್ಟಿದ್ದೀವಿ ಸರ್. ಇದು ನಮ್ಮ ಡಿಸೈನರ್ ಕ್ಯಾಬಿನು ಸರ್. ವಿವಾ ಡಿಸೈನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2024ಗೆ 7 ಇಯರ್ಸ್ ಆಗಿದೆ ಸರ್. ಎಲ್ಲ ಕರ್ನಾಟಕದಲ್ಲಿ ತುಂಬಾ ಕಡೆ ಮಾಡಿದೆ ಸರ್. ನೀವೇನು ತಗೊಂತಿದ್ದೀರಾ ಅದಕ್ಕೆ ಮಾತ್ರ ಸ್ಕ್ವೇರ್ ಫೀಟ್ ಚಾರ್ಜಸ್ ಸರ್. ನಮಸ್ಕಾರ ಸ್ನೇಹಿತರೆ, 2 ವಾರಗಳ ಹಿಂದೆ ಈ ವಿಡಿಯೋ ಮಾಡಿದ್ವಿ. ತುಂಬಾ ಜನ ಈ ವಿಡಿಯೋ ಇಷ್ಟಪಟ್ಟಿದ್ರು. ಈ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದು ಅರ್ಬನ್ ಲೈನ್ ಪ್ರಾಜೆಕ್ಟ್ಸ್ ಮತ್ತು ಇಂಟೀರಿಯರ್ ಡಿಸೈನ್ ಮಾಡಿದ್ದು ವೇವಾ ಡಿಸೈನ್ ಅವರು. ವಿಶೇಷ ಅಂದ್ರೆ ಈ 2 ಒಂದೇ ಕಂಪನಿ. ಈಗ ನಾವು ಅವರ ಆಫೀಸ್ಗೆ ಬಂದಿದ್ದೇವೆ. ಇಲ್ಲಿ ಇಂಟೀರಿಯರ್ ಡಿಸೈನ್ ಶೋರೂಮ್ ಇದ್ದು ಬ್ಯೂಟಿಫುಲ್ ಇಂಟೀರಿಯರ್ ಡಿಸೈನ್ಸ್ ಇಟ್ಟಿದ್ದಾರೆ. ಅವುಗಳನ್ನು ನೋಡ್ತಾ ಎಲ್ಲ ಮಾಹಿತಿಯನ್ನ ಪಡೆಯೋಣ ಬನ್ನಿ. ಸರ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ನೀವು? ಸೂಪರ್ ಆಗಿದ್ದೀನಿ. ನಿಮ್ಗೆ ನಿಮ್ಮ ವೀಕ್ಷಕರಿಗೆ ಇವತ್ತು ವಿವಾ ಡಿಸೈನ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಾವು ಯಾವ್ಯಾವ ಮಟೀರಿಯಲ್ಸ್ ನ ನಾವು ಯೂಸ್ ಮಾಡ್ತೀವಿ, ನೀವು ಯಾವ ಥೀಮ್ ಬೇಸ್ಡ್ ಡಿಸೈನ್ಸ್ ನ ನೀವು ನೋಡ್ತಾ ಇದ್ದೀರಾ, ನಿಮ್ಮ ಮೈಂಡ್ ಅಲ್ಲಿ ಯಾವ ತರ ಡಿಸೈನ್ಸ್ ಇದೆ ಅದನ್ನ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಯಾವ ತರ ಮಾಡಿಕೊಡ್ಬಹುದು ಅನ್ನೋದನ್ನೆಲ್ಲ ನಾವು ಕೆಲವೊಂದಿಷ್ಟು ಆಪ್ಷನ್ಸ್ ನ ಇಟ್ಟಿದ್ದೀವಿ. ಕಂಪ್ಲೀಟ್ ಆಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸರ್. ಅಂದ್ರೆ ಫುಲ್ ಟೂರ್ ತೋರಿಸ್ತೀರಾ ನಮಗೆ? ಡಿಫರೆಂಟ್ ಡಿಸೈನ್, ಮಾಡರ್ನ್ ಡಿಸೈನ್ ಎಲ್ಲ ತೋರಿಸ್ತೀವಿ ಸರ್. ಹೌದು ಸರ್. ಸೊ ಫಸ್ಟ್ ಬಂದು ನಾನು ಶೂರಾಕ್ ಯೂನಿಟ್ ನ ತೋರಿಸ್ತೀನಿ ಸರ್. ಇದು ಫೈರ್ ಅಲ್ಲಿ ಶೂರಾಕ್. ಎಸ್ ಸರ್. ಸೊ ಫೈರ್ ಅಲ್ಲಿ ಆ ಶೂರಾಕ್ ಯೂನಿಟ್ ಇದು ಮಲ್ಟಿಪರ್ಪಸ್ ಸ್ಟೋರೇಜ್ ಯೂನಿಟ್. ಸೊ ಇದರಲ್ಲಿ ನಾವು 2 ಟೈಪ್ಸ್ ಆಫ್ ಲ್ಯಾಮಿನೇಟ್ಸ್ ನ ಯೂಸ್ ಮಾಡಿದೀವಿ. ಇದನ್ನ ಬಂದು ನಾವು ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ಸ್ ಅಲ್ಲಿ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡಿದೀವಿ. ಸೊ ಯಾವ್ದು ಹ್ಯಾಂಡಲ್ಸ್ ಬರೋದಿಲ್ಲ. ಇದರಲ್ಲಿ 2 ಟೈಪ್ಸ್ ಆಫ್ ಲ್ಯಾಮಿನೇಟ್ಸ್ ನ ಯೂಸ್ ಮಾಡಿದೀವಿ. ಒಂದ್ ಬಂದು ಗ್ಲಾಸಿ ಫಿನಿಶ್, ಇನ್ನೊಂದು ಬಂದು ಮ್ಯಾಟ್ ಫಿನಿಶ್. 45 ಡಿಗ್ರಿ ಗ್ರೂ ಮಾಡಿರ್ತೀವಿ. ಸೊ ಇಲ್ಲಿಂದ ನಾವು ಓಪನಿಂಗ್ಸ್ ಕೊಡ್ತೀವಿ ಸರ್ ಬಾಟಮ್ ಅಲ್ಲಿ. ಸೊ ಮೇನ್ ಕೋರ್ ಮಟೀರಿಯಲ್ ಬಂದು 16 mm ಪ್ಲೈ. ಸೊ 1 mm ಔಟರ್ ಸ್ಕಿನ್ ಲ್ಯಾಮಿನೇಟ್. ಸೊ ಇನ್ನರ್ ಸ್ಕಿನ್ ಲ್ಯಾಮಿನೇಟ್ ಬಂದು 0.8 mm ಫ್ಯಾಬ್ರಿಕ್ ಶೀಟ್ ಸರ್. ಸೊ ಇನ್ನರ್ ಸ್ಕಿನ್ ಲ್ಯಾಮಿನೇಟ್ ಅಲ್ಲೂ ನೀವು ಫ್ಯಾಬ್ರಿಕ್ ಶೀಟ್ ಹಾಕೋಬಹುದು, ಹಾಫ್ ವೈಟ್ ಹಾಕೋಬಹುದು, ವಾರ್ಮ್ ವೈಟ್ ಹಾಕೋಬಹುದು. ಇದರಲ್ಲೂ ನಿಮ್ಗೆ ಆಪ್ಷನ್ ಬರುತ್ತೆ. ಸೊ ಔಟರ್ ಸ್ಕಿನ್ ಲ್ಯಾಮಿನೇಟ್ ಅಲ್ಲೂ ನಿಮ್ಗೆ ಆಲ್ಮೋಸ್ಟ್ 400+ ಡಿಸೈನ್ ಆಪ್ಷನ್ಸ್ ಇರುತ್ತೆ. 30+ ಡಿಸೈನ್ಸ್ ಇದೆ ಫೈರ್ ಅಲ್ಲಿ. 30+? ಹೌದು ಸರ್. ನೀವು ಶೂರಾಕ್ ಆದ್ರೂ ಮಾಡ್ಕೋಬಹುದು, ಮಲ್ಟಿಪರ್ಪಸ್ ಸ್ಟೋರೇಜ್ ಯೂನಿಟ್ ಆದ್ರೂ ಮಾಡ್ಕೋಬಹುದು. ಏನ್ ಸರ್ ಈ ಮಿರರ್ ಇಷ್ಟು ಲುಕ್ ಆಗಿ ಕಾಣ್ತಾ ಇದೆಯಲ್ಲ ಸರ್? ಇದು ಒಂದು ವಾಲ್ ಹೈಲೈಟಿಂಗ್ ಎಲಿಮೆಂಟ್ ನಾವು ಮಿರರ್ ಹಾಕಿದೀವಿ. ಸೊ ಇದರಲ್ಲೂ ನಿಮ್ಗೆ ಬೇರೆ ಟೈಪ್ಸ್ ಆಫ್ ಮಿರರ್ಸ್ ಬರುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ದ ಏರಿಯಾ ಸರ್. ಈ ಡೈಮೆನ್ಷನ್ ಏನಿದೆ ಸೊ ಕಂಪ್ಲೀಟ್ಲಿ ಯೂಸ್ ಮಾಡ್ಕೊಂಡು ಇದ್ರ ತಕ್ಕನಂಗೆ ವಾಲ್ ಹೈಲೈಟಿಂಗ್ ಎಲಿಮೆಂಟ್ಸ್ ನ ನಾವು ಪ್ಲೇಸ್ ಮಾಡ್ತೀವಿ ಸರ್. ಯಾವ ಥೀಮ್ ಬೇಸ್ ಅಲ್ಲಿ ಅವರು ಡಿಸೈನ್ ತಗೊಂಡಿದ್ದಾರೆ ಸೊ ಅಲ್ಲಿ ಯಾವ ತರ ಮ್ಯಾಚಿಂಗ್ ಆಗುತ್ತೆ. ಸೊ ಅದು ಆಪ್ಷನ್ ಬಂದು ನೀವು ಡಿಸೈನ್ ಫೇಸ್ ಅಲ್ಲಿ ಇದ್ದಾಗ ನಮ್ ಡಿಸೈನರ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಸರ್. ಇದು ಬಂದು ಕನ್ಸಿಡ್ ವಾಲ್ ಕಾನ್ಸೆಪ್ಟ್. ಇದೊಂದು ಹಿಡನ್ ಡೋರ್ ಕಾನ್ಸೆಪ್ಟ್ ಮಾಡ್ಕೊಂಡಿದೀವಿ. ಸೊ ಇದನ್ನ ಮಾಸ್ಟರ್ ಬೆಡ್ರೂಮ್ಸ್ ಅಲ್ಲಿ, ಲಿವಿಂಗ್ ಅಲ್ಲಿ ಎಲ್ಲಿ ಡೋರ್ ನ ಹೈಡ್ ಮಾಡ್ಬೇಕು ಅಂತ ಇರ್ತೀರಾ ಅಲ್ಲಿ ಈ ತರ ಒಂದು ಡಮ್ಮಿ ವಾಲ್ ನ ಮಾಡ್ಕೊಂಡು ಡಿಸೈನ್ ಮಾಡ್ಕೋಬಹುದು ಸರ್. ಹೌದು ಸರ್. ಇದೊಂದು ಹಿಡನ್ ಡೋರ್ ಮಾಡಿದೀವಿ ಇಲ್ಲಿ. ಎಸ್ ಸರ್. ಸೊ ಇದು ಯಾಕೆ ಕಾನ್ಸೆಪ್ಟ್ ಏನಕ್ಕೆ ಬೇಕಾಗುತ್ತೆ ಸರ್? ಈ ಹಿಡನ್ ಡೋರ್ ಕಾನ್ಸೆಪ್ಟ್ಸ್ ಅಲ್ಲಿ ಬರುತ್ತೆ ಸರ್. ಸೊ ನೀವು ಯಾವ ಥೀಮ್ ಬೇಸ್ಡ್ ಅಂತ ನೋಡಿದಾಗ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ಸ್, ಹ್ಯಾಂಡಲ್ ಲೆಸ್ ಕಾನ್ಸೆಪ್ಟ್ಸ್, ಹಿಡನ್ ಕಾನ್ಸೆಪ್ಟ್ಸ್ ಇಂತ ಕಾನ್ಸೆಪ್ಟ್ಸ್ ಅಂತ ಬಂದಾಗ ಸೊ ಈ ತರದ ಇಂಪ್ಲಿಮೆಂಟ್ಸ್ ಮಾಡ್ಕೋಬಹುದು ಸರ್. ಅಂದ್ರೆ ಸ್ಪೇಸ್ ಜಾಸ್ತಿ ಆಗಿದ್ದು ನಾವು ಹಿಡನ್ ಮಾಡಬೇಕು ಅಂತ. ಹಿಡನ್ ಮಾಡ್ಕೊಂಡು ಡೋರ್ ಹೈಡ್ ಮಾಡಕ್ಕೆ ಸರ್ ಇದು. ಸರ್ ಇದು ಬಂದು ಫೈರ್ ಯೂನಿಟ್ ಅಲ್ಲಿ ನಾವು ಒಂದು SS ಅಲ್ಲಿ ಒಂದು ಟೇಬಲ್ ಮಾಡ್ಕೊಟ್ಟಿದೀವಿ. ಸೊ ಬುದ್ಧನ ಪ್ಲೇಸ್ ಮಾಡಕ್ಕೆ. ಸೊ ನಾವು SS ವಿತ್ ಮಾರ್ಬಲ್ ಫಿನಿಶ್ ಅಲ್ಲಿ ಹಾಕಿರೋಂತ ಸ್ಟೋನ್ ನ ನಾವು ಕೌಂಟರ್ ಟಾಪ್ ನ ಯೂಸ್ ಮಾಡಿದೀವಿ. ಸೊ ಇದು ಬಿಟ್ಟು ನೀವು ಲ್ಯಾಮಿನೇಟ್ಸ್ ಅಲ್ಲಿ ಮಾಡ್ಕೋತೀರಾ ಅಂದ್ರೆ ಕಂಪ್ಲೀಟ್ ಆಗಿ ವುಡನ್ ದಲ್ಲೇ ನೀವು ಸ್ಟ್ರಕ್ಚರ್ ಮಾಡ್ಕೋಬಹುದು ಸರ್. ಸರ್ ಇದು ಬಂದು ಪಾರ್ಟಿಷನ್ ರೋಸ್ ಗೋಲ್ಡ್ ಕಲರ್ ಮಿರರ್ ಹಾಕಿದೀವಿ. ಇದು ರೊಟೇಟಬಲ್ ಬರುತ್ತೆ. ರೊಟೇಟಬಲ್? ಎಸ್ ಸರ್. ಎಸ್. ಅಷ್ಟು ಚೆನ್ನಾಗಿ ರೊಟೇಟ್ ಆಗುತ್ತೆ ಸರ್. ಸರ್ ಇದರಲ್ಲೂ ನಿಮ್ಗೆ SS ವಿತ್ ಗ್ಲಾಸ್ ಕಾಂಬಿನೇಷನ್ ಮಾಡ್ಕೋಬಹುದು, ವುಡನ್ ವಿತ್ SS ಕಾಂಬಿನೇಷನ್ ಮಾಡ್ಕೋಬಹುದು, ವುಡ್ ವಿತ್ ಗ್ಲಾಸ್ ವಿತ್ MS ಸ್ಟೀಲ್ ಪಾರ್ಟಿಷನ್ ನೀವು ಮಾಡ್ಕೋಬಹುದು. ಸೊ ಕಂಪ್ಲೀಟ್ಲಿ ವುಡನ್ ಹೋಗ್ತೀರಾ ಅಂದ್ರೆ ಅಪ್ ಟು 3 feet ವರೆಗೂ ನಿಮ್ಗೆ ಸ್ಟೋರೇಜ್ ಯೂನಿಟ್ ಮಾಡ್ಕೊಡ್ತೀವಿ. ಸೊ ಕೆಳಗಡೆ ಶಟರ್ಸ್, ಡ್ರಾಯರ್ಸ್ ಬರುತ್ತೆ, ಅಲ್ಲೂ ಸ್ಟೋರೇಜ್ ಯೂನಿಟ್ ಮಾಡ್ಕೋಬಹುದು. ಸೊ ಬೋತ್ ನೀವು ಹೈಡ್ ಮಾಡೋ ತರನು ಮಾಡ್ಕೋಬಹುದು, ಪ್ಲಸ್ ಲುಕ್ ವೈಸ್ ಆ ತರ ಇರುತ್ತೆ. ಸೊ ಕೆಳಗಡೆ ಸ್ಟೋರೇಜ್ ಇರುತ್ತೆ. ಹೌದಾ? ಸೊ ಇದು ಬಂದು ಜನರಲ್ ಆಗಿ ಎಲ್ಲಿ ಪ್ಲೇಸ್ ಮಾಡಬಹುದು ಸರ್? ಫ್ರಂಟ್ ಅಲ್ಲ? ಹೌದು ಸರ್. ಇದು ಲಿವಿಂಗ್ ಅಲ್ಲಿ. ಸೊ ಓಪನ್ ಡೋರ್ ಇದ್ದಾಗ ಕಿಚನ್, ಲಿವಿಂಗ್ ಎಲ್ಲ ಡೈರೆಕ್ಟ್ ಆಗಿ ವಿಜುವಲ್ ಇರುತ್ತೆ. ಸೊ ಅದನ್ನ ನಾವು ಹೈಡ್ ಮಾಡಕ್ಕೆ ಏನಾದ್ರೂ ಒಂದು ಅಡ್ಡ ಡಿಸೈನ್ ಎಲಿಮೆಂಟ್ ಬೇಕು ಅಂದಾಗ ಈ ತರ ಡಿಸೈನ್ಸ್ ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಸರ್ ಇದರಲ್ಲಿ. ಸೊ ಅಗೇನ್ ಇಲ್ಲಿ ಬಂದು ನಾವು ಬೀಮ್ ಪ್ಯಾನಲಿಂಗ್ ಮಾಡ್ಕೊಂಡಿದೀವಿ ಬೀಮ್ ನ ಹೈಲೈಟ್ ಮಾಡಕ್ಕೆ.
ಸೊ ನಾನು ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ಅಲ್ಲೇ ನಾವು ಬೀಮ್ ಪ್ಯಾನಲಿಂಗ್ ಮಾಡ್ಕೊಂಡಿದೀವಿ. ಓಕೆ. ಸೊ ಇದರಲ್ಲೂ ನಿಮಗೆ ಬೇರೆ ಬೇರೆ ಕಲರ್ ಆಪ್ಷನ್, ಬೇರೆ ಬೇರೆ ಡಿಸೈನ್ ಪ್ಯಾಟರ್ನ್ ಆಪ್ಷನ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ದ ಥೀಮ್ ಸರ್. ನಿಮ್ ಕ್ಲೈಂಟ್ಸ್ ಯಾವ ಥೀಮ್ ನೋಡ್ತಾರೆ, ಸೊ ಅದ್ರ ಶೇಡ್ಸ್ ಅಲ್ಲೇ ನಾವು ಇದನ್ನ ಮಾಡ್ಕೊಡ್ತೀವಿ ಸರ್ ಇದನ್ನ. ಸೊ ನೆಕ್ಸ್ಟ್ ಬಂದು ನಾವು ಟಿವಿ ಯೂನಿಟ್. ಸೊ ಟಿವಿ ಯೂನಿಟ್ ಅಲ್ಲಿ ನಾವು ಬ್ಯಾಕ್ ಪನಲ್ ಅಲ್ಲಿ ನಾವು MDF ವಿತ್ ಸ್ಟಿಕೋ ಪೇಂಟ್ ಮಾಡ್ಕೊಂಡಿದೀವಿ. ಪ್ಲಸ್ ಗೋಲ್ಡ್ ಕಲರ್ ಟೀ ಸ್ಟ್ರಿಪ್ಸ್ ಆಡ್ ಮಾಡಿದೀವಿ. ಸೊ ಇದನ್ನು ಕಂಪ್ಲೀಟ್ಲಿ ಅಪ್ ಟು ದ ಡಿಸೈನ್ ಸರ್. ಓಕೆ. ಸೊ ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಡಿಸೈನ್ಸ್. ಓಕೆ. ಸೊ ಕ್ಲೈಂಟ್ಸ್ ಯಾವ ತರ ಡಿಸೈನ್ ನ ಚೂಸ್ ಮಾಡ್ತಾರೆ, ಸೊ ಆ ತರ ಟೀಕ್ ಬಿಲ್ಡಿಂಗ್ಸ್ ನೆಲ್ಲ ಇದ್ರಲ್ಲಿ ಆಡ್ ಆನ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲೂ ನಿಮಗೆ ಬೇರೆ ಬೇರೆ ಆಪ್ಷನ್ ಇದೆ. ಸೊ ಇದರಲ್ಲಿ ಎಷ್ಟು ಡಿಸೈನ್ ಸಿಗ್ಬೋದು ಸರ್? ಸರ್ ಇವಾಗ ರೆಡಿ ಅಂತಂದ್ರೆ ಒಂದು ಕ್ಲೈಂಟ್ ಆನ್ ಬೋರ್ಡ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ನಾವು 2 to 3 ಟೈಪ್ಸ್ ಆಫ್ ಲ್ಯಾಮಿನೇಟ್ಸ್ ಪ್ಲಸ್ 2 to 3 ಟೈಪ್ಸ್ ಆಫ್ ಆಪ್ಷನ್ಸ್ ಎಲ್ಲದರಲ್ಲೂ ಇರುತ್ತೆ. ಎಲ್ಲ ಯೂನಿಟ್ಸ್ಗೂ 2 to 3 ಆಪ್ಷನ್ ಇದ್ದೇ ಇರುತ್ತೆ. ಸೊ ಇಟ್ ಮೇ ಬಿ ಎ ಟಿವಿ ಯೂನಿಟ್, ಬೇಸ್ ಯೂನಿಟ್ ಆರ್ ಟಾಲ್ ಯೂನಿಟ್. ಸೊ ಯಾವ್ದ್ರಲ್ಲಾದ್ರೂ 3 ಆಪ್ಷನ್ಸ್ ಇದ್ದೇ ಇರುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಟಿವಿ ಯೂನಿಟ್ ಅಲ್ಲಿ ನಾವು ಕೆಳಗಡೆ ಬೇಸ್ ಯೂನಿಟ್ ಕೊಟ್ಟಿದ್ದೀವಿ ಸರ್, ಬೇಸ್ ಹ್ಯಾಂಗಿಂಗ್ ಯೂನಿಟ್ ಅಂತ. ಸೊ ನಾನು ಅವಾಗಲೇ ಹೇಳ್ದಂಗೆ ಇದನ್ನು ಹ್ಯಾಂಡಲ್ ಲೆಸ್ ಕಾನ್ಸೆಪ್ಟ್ ಅಲ್ಲಿ ಮಾಡ್ಕೊಂಡಿದೀವಿ. ದೇರ್ ಇಸ್ ನೋ ಹ್ಯಾಂಡಲ್ ಸರ್. ಸೊ ಪುಶ್ ಟು ಓಪನ್ ಕೊಟ್ಟಿದ್ದೀವಿ. ಓ, ಪುಶ್ ಅಂಡ್ ಓಪನ್ ಇದೆ. ಓಕೆ ಓಕೆ. ಸೊ ಅಗೇನ್ ಬಾಳಿಕೆ ಬರುತ್ತೆ ಸರ್, ಅದೆಲ್ಲ ನಿಮಗೆ 5 years ವಾರಂಟಿ ಬರುತ್ತೆ. ಸೊ ಅಗೇನ್ ನೆಕ್ಸ್ಟ್ ಬಂದು ನಾವು ಫ್ಲಿಪ್ ಡೌನ್ ಕೊಟ್ಟಿದ್ದೀವಿ. ಓಕೆ. ಸೊ ಅಂದ್ರೆ ಒಂದೇ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್. ಎಸ್ ಸರ್. ಬೇರೆ ಬೇರೆ ಫಂಕ್ಷನ್, ಬೇರೆ ಬೇರೆ ಕೈಂಡ್ಸ್ ಆಫ್ ಮೆಕ್ಯಾನಿಸಮ್ ಸರ್. ಸೊ ಶಟರ್ ನಿಮ್ಗೆ ಯಾವ ತರ ಓಪನಿಂಗ್ಸ್ ಬೇಕು ಅನ್ನೋದು ಶಟರ್ ನಲ್ಲಿ ಆಪ್ಷನ್ ಸರ್ ನಿಮಗೆ. ಓಕೆ. ಎಸ್ ಸರ್. ಸರ್ ಅಗೇನ್ ಇಲ್ಲಿ ಬಂದು ನಾವು ಚಾರ್ಕೋಲ್ ಶೀಟ್ ಹಾಕಿದೀವಿ. ಸೊ ಇದೊಂದು ವಾಲ್ ಹೈಲೈಟಿಂಗ್ ಎಲಿಮೆಂಟ್ ಅಲ್ವಾ, ಮಿನಿಗ್ತಾ ಇದೆ ಶೈನಿಂಗ್. ಎಸ್ ಸರ್. ಸೊ ಇದರಲ್ಲೂ ನಿಮಗೆ ಬೇರೆ ಬೇರೆ ಕಲರ್ ಆಪ್ಷನ್, ಡಿಸೈನ್ ಆಪ್ಷನ್ ಅವೈಲೇಬಲ್ ಇದೆ. ಓಕೆ. ಸೊ ಇದನ್ನ ನಾವು ಟಿವಿ ಯೂನಿಟ್ ಅಲ್ಲಿ, ಮಾಸ್ಟರ್ ಬೆಡ್ರೂಮ್ ಅಲ್ಲಿ, ಆ ಕಾಟ್ ಪಕ್ಕದಲ್ಲಿ ಅಲ್ಲೆಲ್ಲ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಸರ್. ಸೊ ಲುಕ್ ವೈಸ್ ಎಲ್ಲ ಒಂದು ಲಕ್ಸುರಿಯಸ್ ಲುಕ್ ಬೇಕು ಅಂದ್ರೆ ಈ ತರದೆಲ್ಲ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಸರ್. ಸೊ ಇದು ಬಂದು ಹಾಲ್ ಡಿಸೈನ್ ಸರ್ ಇದು? ಹೌದು ಸರ್. ಸೊ ನಾವು ಲಿವಿಂಗ್ ಅಲ್ಲಿ ಟೀಕ್ ಟ್ರಿಮ್ಸ್ ನ ಆಡ್ ಮಾಡಿದೀವಿ. ಸೊ ಇದ್ರ ಮೇಲೆ ವಿತ್ ಸ್ಟಿಕೋ ಪೇಂಟ್ ಆರ್ ಡ್ಯೂಕೋ ಪೇಂಟ್. ಸೊ ಡಿಪೆಂಡ್ಸ್ ಅಪಾನ್ ದ ಥೀಮ್ ಸರ್. ಯಾವ ಥೀಮ್ ಬೇಸ್ಡ್ ಅವ್ರು ಪೇಂಟಿಂಗ್ ಹೋಗಿರ್ತಾರೆ, ಸೊ ಅದ್ರ ಥೀಮ್ ತಕ್ಕನಂಗೆ ಪೇಂಟಿಂಗ್ ಸಜೆಷನ್ ನಮ್ಮ ಡಿಸೈನರ್ ಕೊಟ್ಟಿರ್ತಾರೆ. ರೆಕ್ಟಾಂಗಲ್ ಶೇಪ್ ಅಲ್ಲಿ, ಸ್ಕ್ವೇರ್ ಶೇಪ್ ಅಲ್ಲಿ, ಇನ್ನ ಬೇರೆ ಬೇರೆ ಕೈಂಡ್ಸ್ ಆಫ್ ಶೇಪ್ ಅಲ್ಲೂ ಇದನ್ನ ಮಾಡಿಸ್ಕೋಬಹುದು ಸರ್. ಇದು ಡೈರೆಕ್ಟ್ ವಾಲ್ ಮೇಲೆನೆ ಇಂಪ್ಲಿಮೆಂಟ್ ಮಾಡೋದು. ಸೊ ಹೆಡ್ನೆಸ್ ನೇಲ್ಸ್ ಆಗ್ಬಿಟ್ಟು ಸೊ ವಾಲ್ ಮೇಲೆ ಪೇಸ್ಟ್ ಮಾಡಿ ಆಮೇಲೆ ಪೇಂಟಿಂಗ್ ಆಗುತ್ತೆ ಸರ್ ಇದು. ಹೌದಾ? ಎಸ್ ಸರ್. ಓ ಸೂಪರ್. ಸೊ ಇದು ಬಂದು ಯಾವ್ದು ಡಿಸೈನ್ ಸರ್ ಸಖತ್ತಾಗಿ ಮಾಡಿದಿರಲ್ಲ? ಸೊ ಇದು ವಾಲ್ ಹೈಲೈಟಿಂಗ್ ಎಲಿಮೆಂಟ್ ಸರ್ ಇದು. ಸೊ ಅದು MS ಅಲ್ಲಿ ಇರೋದು ಡಿಸೈನ್ಸ್. ಎಸ್ ಸರ್. ಸೊ ಇದು ಬಂದು ವಾಲ್ ಪೇಪರ್. ಸೊ ವಾಲ್ ಪೇಪರ್ ಅಲ್ಲೂ ನಿಮಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ವಾಲ್ ಪೇಪರ್ಸ್ ಅವೈಲೇಬಲ್ ಇರುತ್ತೆ. ಸೊ ನಾರ್ಮಲ್ ಆಗಿ ನೀವು 150 ಸ್ಕ್ವೇರ್ ಫೀಟ್ ಪ್ರೈಸ್ ಅದು ಇದು ಅಂತ ಇವಾಗ ಫೋನ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀರಾ. ಸೊ ಅದಕ್ಕೆ ಮಾಡ್ಯುಲರ್ ಕಾನ್ಸೆಪ್ಟ್ ಅಲ್ಲಿ ಯೂಸ್ ಮಾಡೋಂತ ವಾಲ್ ಪೇಪರ್ಗೆ ತುಂಬಾ ಜಾಸ್ತಿ ಡಿಫ್ರೆನ್ಸ್ ಇರುತ್ತೆ. ಸೊ ಯಾಕಂದ್ರೆ ಸೊ ವಾಲ್ ಪೇಪರ್ ಇನ್ಸ್ಟಾಲೇಷನ್ ಬಂದು ನಾವು ಗೋಡೆ ಮೇಲೆ ಪ್ರೈಮರ್ ಹಾಕ್ಬಿಟ್ಟು ಆಮೇಲೆ ಇನ್ಸ್ಟಾಲೇಷನ್ ಇರುತ್ತೆ. ಸೊ ಅದು ಬೇಡ ಅಂತಂದ್ರೆ ಇನ್ನೊಂದು 6 mm ಪ್ಲೈ ಹಾಕಿ ಪ್ಲೈ ಮೇಲ್ಗಡೆ ವಾಲ್ ಪೇಪರ್ ನ ಇನ್ಸ್ಟಾಲ್ ಮಾಡಿ ಆಮೇಲೆ ಅದನ್ನ ಗೋಡೆ ಮೇಲೆ ಇನ್ಸ್ಟಾಲ್ ಮಾಡ್ತೀವಿ. ಸೊ ಇದು ಬಂದು ಲಾಂಗ್ ಟರ್ಮ್ ಆಗಿ ಬರುತ್ತೆ. ಡಿಪೆಂಡ್ಸ್ ಅಪಾನ್ ದ ಥಿಕ್ನೆಸ್ ಸರ್. ವಾಲ್ ಪೇಪರ್ ನೀವು ಯಾವ ಚೂಸ್ ಮಾಡ್ತಾ ಇರ್ತೀರಾ ಅನ್ನೋದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಪ್ರೈಸ್ ಅಂಡ್ ಥಿಕ್ನೆಸ್. ಎಸ್ ಸರ್. ನಾವು ಸ್ವಿಂಗ್ ಹಾಕಿದೀವಿ. ಸೊ 2-in-1 ಕನ್ವರ್ಟಬಲ್ ಜೂಲ ಹಾಕಿದೀವಿ ಸರ್ ಇಲ್ಲಿ. ಸೊ ಎರಡು ಕಡೆಯಿಂದ ನೀವು ಆಕ್ಸೆಸ್ ಮಾಡ್ಕೋಬಹುದು. ಓ ಅದು ಬೇರೆ ಇದೆಯಾ? ಹೌದು ಸರ್. ಇದು 2 ವೇ ಕೂತ್ಕೊಳ್ಳೋ ಆಪ್ಷನ್. ಹೌದು ಸರ್. ಓಕೆ. ಸರ್ 2-in-1 ಕನ್ವರ್ಟಬಲ್ ಜೂಲ ಬರುತ್ತೆ. ಸೊ ಇದು ಅಪ್ ಟು 250 kgs ವರೆಗೂ ಕೆಪಾಸಿಟಿ ಇರುತ್ತೆ. 250 kg. ಎಸ್ ಸರ್. ಸೊ ಇದು ಬಂದು ಮೋಸ್ಟ್ಲಿ ಹಾಲಲ್ಲಿ ಫಿಕ್ಸ್ ಮಾಡಬಹುದು ಅಂತ. ಹೌದು ಸರ್. ಸೊ ಆಂಕರ್ ಬೋಲ್ಟ್ ಹಾಕ್ಬಿಟ್ಟು ಇದನ್ನ ನಾವು ಫಿಕ್ಸ್ ಮಾಡ್ಕೋಬಹುದು ಸರ್. ಓಕೆ. ಇದು ಮುಂಚೆ ಮೋಲ್ಡ್ ಅಲ್ಲೇ ಇದು ಮಾಡಿಲ್ಲ ಅಂತಂದ್ರೆ ಸೊ ಆಮೇಲೆ ನಾವು ಆಂಕರ್ ಬೋಲ್ಟ್ ಹಾಕ್ಬಿಟ್ಟು ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು ಸರ್. ಮಾಡ್ಕೊಡ್ತೀವಿ ಸರ್. ನಿಮ್ 3D ತೋರಿಸ್ತೀವಿ. ಸೊ ನಿಮ್ಗೆ ಇದು ಓಕೆ, ನಿಮ್ ಸ್ಯಾಟಿಸ್ಫೈಡ್ ಆಗಿದೆ ಅಂದಾಗ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಸರ್. ಸೊ ಇದರಲ್ಲೂ ನಿಮಗೆ ಬೇರೆ ಬೇರೆ ಚೈನ್ಸ್ ಬರುತ್ತೆ, ಬೇರೆ ಬೇರೆ ಲಿಂಕ್ಸ್ ಬರುತ್ತೆ. ಸೊ ಸೀಟಿಂಗ್ ಆಪ್ಷನ್ ಅಲ್ಲೂ ಬೇರೆ ಬೇರೆ ಕೈಂಡ್ಸ್ ಆಫ್ ಡಿಸೈನ್ಸ್ ಎಲ್ಲ ಇಂಪ್ಲಿಮೆಂಟೆಡ್ ಆಗಿರೋಂಥದ್ದು ಡಿಸೈನ್ಸ್ ಇರುತ್ತೆ. ಸೊ ಅದನ್ನ ನಾವು ತೋರಿಸ್ತೀವಿ ನಿಮ್ಗೆ 3D ಹಾಕ್ಬಿಟ್ಟು. ಸೊ ಒನ್ಸ್ ನಿಮ್ಗೆ ಆವಾಗ ಓಕೆ ಅಂದ್ಮೇಲೆ ಇದನ್ನ ಆಮೇಲೆ ಎಕ್ಸಿಕ್ಯೂಟ್ ಮಾಡ್ತೀವಿ ಸರ್. ಸರ್ ಇದು ಬಂದು ಕ್ರಾಕರಿ ಯೂನಿಟ್ ಅಂತ, ಲಿವಿಂಗ್ ಡೈನಿಂಗ್ ಅಲ್ಲಿ ಪ್ಲೇಸ್ ಮಾಡಕ್ಕೆ. ಇಲ್ಲಿ ಯೂಸ್ ಮಾಡಿರೋದು ಬಂದು ಮೆಮ್ರೇನ್ ಫಿನಿಶ್ ಅಂತ. ಸೊ ನೀವು ಶೂ ರ್ಯಾಕ್ ಅಲ್ಲಿ ನೋಡಿರೋದು ಬಂದು ಇನ್ನರ್ ಸ್ಕಿನ್ ಲ್ಯಾಮಿನೇಟ್ ಬಂದು ಫ್ಯಾಬ್ರಿಕ್ ಅಂತ. ಸೊ ಇಲ್ಲಿ ನೋಡ್ತಾ ಇರೋದು ಇದು ಹಾಫ್ ವೈಟ್. ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಬರುತ್ತೆ, ಇನ್ನರ್ ಸ್ಕಿನ್ ಮೆಟೀರಿಯಲ್ ಅಲ್ಲೂ ಆಪ್ಷನ್ ಬರುತ್ತೆ, ಔಟರ್ ಸ್ಕಿನ್ ಲ್ಯಾಮಿನೇಟ್ಸ್ ಅಲ್ಲೂ ಆಪ್ಷನ್ ಬರುತ್ತೆ. ಸೊ ಇದು ನಿಮ್ಗೆ ಯಾವ ಸೈಜ್ ಬೇಕು, ಯಾವ ಹೈಟ್ ಬೇಕು, ಇದನ್ನೆಲ್ಲ ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಡಿಪೆಂಡ್ಸ್ ಅಪಾನ್ ದ ಏರಿಯಾ ಸರ್. ಸೊ ಇದು ಬಂದ್ರೆ ಎಲ್ಲಿ ಲೊಕೇಟ್ ಮಾಡಬಹುದು ಸರ್? ಸರ್ ಇದು ಡೈನಿಂಗ್ ಅಲ್ಲಿ, ಕಿಚನ್ ಆರ್ ಡೈನಿಂಗ್. ಸೊ ಅಲ್ಲಿ ನಾವು ಇದನ್ನ ಪ್ಲೇಸ್ ಮಾಡಬಹುದು. ಓಪನ್ ಕಿಚನ್ ಇತ್ತು ಅಂದ್ರೆ, ಪ್ಯಾರಲಲ್ ಕಿಚನ್, ಐಲ್ಯಾಂಡ್ ಕಿಚನ್ ಇತ್ತು ಅಂದ್ರೆ, ಸೊ ಅಲ್ಲಿ ನಾವು ಇದನ್ನ ಪ್ಲೇಸ್ ಮಾಡ್ಕೋಬಹುದು ಸರ್.
ಓಕೆ ಎಸ್ ಸರ್. ಸರ್ ಕೌಂಟರ್ ಟಾಪ್ ಬಂದು ನಾವು ಕ್ವಾಡ್ಸ್ ಹಾಕಿದೀವಿ. ಸೊ ಇದರಲ್ಲಿ ನೀವು ಗ್ರಾನೈಟ್ ಹಾಕೋಬಹುದು, ಮಾರ್ಬಲ್ ಹಾಕೋಬಹುದು, ಇಲ್ಲ ಟೈಲ್ಸ್ ಹಾಕೋಬಹುದು. ಡ್ಯಾಡೋ ಸ್ಪೇಸ್ ಅಲ್ಲಿ ನಾವು ಕ್ರಿಸ್ ಕ್ರಾಸ್ ಮಿರರ್ಸ್ ಹಾಕಿದೀವಿ. ಸೊ ಇಲ್ಲಿ ನೀವು ಫ್ಲೂಟೆಡ್ ಮಿರರ್, ಟಿಂಟೆಡ್ ಮಿರರ್, ಡಿಸೈನ್ಡ್ ಮಿರರ್, ಟಫ್ ಅಂಡ್ ಗ್ಲಾಸ್ ಬರುತ್ತೆ, ಥಿಕ್ನೆಸ್ ಕಮ್ಮಿ ಇರೋಂತ ಟಫ್ ಅಂಡ್ ಗ್ಲಾಸ್ ನೀವು ಹಾಕೋಬಹುದು ಸರ್ ಇಲ್ಲಿ ಡಿಸೈನ್ ಪರ್ಪಸ್. ಎಸ್ ಸರ್. ಓಕೆ ಸರ್ ಇದು ಬಂದು ಲ್ಯಾಕೆಟ್ ಗ್ಲಾಸ್ ವಾರ್ಡ್ರೋಬ್ ಶಟರ್ ಸರ್ ಇದು. ಸೊ ಶಟರ್ ಬಂದು ಗ್ಲಾಸ್ ಬರುತ್ತೆ. ಸೊ ಅಲ್ಯೂಮಿನಿಯಂ ಫ್ರೇಮ್ಡ್ ಲ್ಯಾಕೆಟ್ ಗ್ಲಾಸ್ ಶಟರ್ಸ್ ಅಂತ. ಸೊ ಈ ಫ್ರೇಮ್ಸ್ ಅಲ್ಲಿ ನಿಮಗೆ ಬೇರೆ ಬೇರೆ ಕಲರ್ ಆಪ್ಷನ್ ಇರುತ್ತೆ. ಸೊ ರೋಸ್ ಗೋಲ್ಡ್, ಸಿಲ್ವರ್, ಬ್ಲಾಕ್, ಮ್ಯಾಟ್ ಬ್ಲಾಕ್ ಅಂತ ಇದರಲ್ಲೂ ನಿಮ್ಗೆ ಕಲರ್ ಆಪ್ಷನ್ ಬರುತ್ತೆ. ಸೊ ಇದನ್ನ ವಾರ್ಡ್ರೋಬ್ಸ್ಗೆ, ಕ್ರಾಕರಿಗೆ, ಕಿಚನ್ ಅಲ್ಲಿ ವಾಲ್ ಯೂನಿಟ್ಸ್ಗೆ, ಸೊ ಅಲ್ಲೆಲ್ಲ ನಾವು ಇದನ್ನ ಹಾಕೋಬಹುದು ಸರ್ ಈ ತರ ಶಟರ್ಸ್ ನ. ಸೊ ಇದು ಬಂದು ಡ್ರೆಸ್ಸರ್ ಸರ್. ನಾವ್ ಇಲ್ಲಿ LED ಮಿರರ್ ಕೊಟ್ಟಿದೀವಿ. ಸೊ ಇಲ್ಲಿ 2-in-1 3-in-1 ಲೈಟ್ಸ್ ಬರೋಂತ LED ಮಿರರ್ ಹಾಕಿದೀವಿ. ಹೌದಾ? ಇದು ಬೇರೆ ಮಿರರ್ ವಿತ್ ಬಟನ್ ಬರುತ್ತಾ? ಎಸ್ ಸರ್. ಓಕೆ. ಸೊ ಸ್ಕ್ರೀನ್ ಒಳಗಡೆ ಬಟನ್ ಬರುತ್ತೆ. ಸೊ 2-in-1 3-in-1 ಲೈಟ್ಸ್ ಬರುತ್ತೆ. ಸೊ ಒಂದು ಹಾಫ್ ವೈಟ್, ಒಂದು ವಾರ್ಮ್ ವೈಟ್. ಸೊ ನಾರ್ಮಲ್ ಆಗಿ 3 ಕಲರ್ಸ್ ಇದರಲ್ಲಿ ಅವೈಲೇಬಲ್ ಇದೆ ಸರ್. ಸೊ ಇದು ನೀವು ಯಾವ ಸೈಜ್ ಬೇಕು, ಯಾವ ಹೈಟ್ ಬೇಕು, ಯಾವ ಶೇಪ್ ಬೇಕು ಎಲ್ಲ ಕಸ್ಟಮೈಸ್ ಮಾಡ್ಕೋಬಹುದು ಸರ್ ಇದನ್ನ. ಸೊ ಈ ತರ ಎಷ್ಟು ಲೈಟ್ ಎಷ್ಟು ಚೇಂಜ್ ಆಗುತ್ತೆ ಸರ್? ಸರ್ ಇದು ವಾರ್ಮ್ ವೈಟ್, ಸೊ ಇದು ಹಾಫ್ ವೈಟ್, ಓಕೆ, ಇದು ಕೂಲ್ ವೈಟ್ ಸರ್. ಓಕೆ ಸರ್ ಇದು ಬಂದು ನಮ್ಮ ಕ್ಯಾಬಿನ್. ಸೊ ಇಲ್ಲಿ ನಾವು ಬ್ಯಾಕ್ ಸೈಡ್ ಅಲ್ಲಿ 3 ಟೈಪ್ಸ್ ಆಫ್ ಪೇಂಟಿಂಗ್ಸ್ ನ ಇಂಪ್ಲಿಮೆಂಟ್ ಮಾಡಿದೀವಿ. ಎಸ್ ಸರ್. ಸೊ ಫಸ್ಟ್ ಒನ್ ಬಂದು ಇದೊಂದು ಕ್ಯಾಲ್ಸಿ ಕೋಡ ಅಂತ. ಸೊ ಇದರಲ್ಲಿ ನಾವು 15+ ಡಿಸೈನ್ ಕಾಂಬಿನೇಷನ್ ನ ಇಂಪ್ಲಿಮೆಂಟ್ ಮಾಡಿದೀವಿ. ಪ್ಲಸ್ ಟೂ ಟೈಪ್ಸ್ ಆಫ್ ಪೇಂಟ್ ನ ಆಡ್ ಮಾಡಿದೀವಿ. ಸೊ ಇಲ್ಲಿ ಬಂದು ಎಲ್ಲಿ ಡಿಸೈನ್ ಮಾಡುವಂಥದ್ದು ಸರ್ ಇದು? ಸರ್ ಇದನ್ನ ಲಿವಿಂಗ್ ಅಲ್ಲಿ ಯಾವ್ದಾದ್ರು ಒಂದು ವಾಲ್ ನ ಹೈಲೈಟ್ ಮಾಡಬೇಕು ಅಂದ್ರೆ ಸೊ ಅಲ್ಲಿ ನಾವು ಈ ತರದ್ನ ಇಂಪ್ಲಿಮೆಂಟ್ ಮಾಡ್ಬೋದು ಸರ್. ಓಕೆ. ಸೊ ಅಗೇನ್ ಇಲ್ಲಿ ನೆಕ್ಸ್ಟ್ ಒನ್ ಬಂದು ಇದನ್ನು ಕೂಡ ಟೆಕ್ಸ್ಚರ್ ಪೇಂಟಿಂಗ್ ಸರ್ ಇದು. ಸೊ ಇದು ಯಾವ ತರ ಅಂತಂದ್ರೆ, ಸೊ ಇದ್ಮೇಲೆ ಲೈಟ್ ಫ್ಲಾಶ್ ಆದಾಗ ಇದು ರಿಫ್ಲೆಕ್ಷನ್ ಆಗುತ್ತೆ ಸರ್. ಸೊ ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ, ಕಿಡ್ಸ್ ಬೆಡ್ರೂಮ್ ಅಲ್ಲಿ ನೀವು ಹೈಲೈಟ್ ಮಾಡ್ತೀರಾ ಅಂದ್ರೆ ಸೊ ಈ ತರದ ಟೆಕ್ಸ್ಚರ್ ಪೇಂಟಿಂಗ್ ಹೋಗ್ಬೋದು ಸರ್. ಸರ್ ಇದು ಬಂದು ನಾರ್ಮಲ್ ರಸ್ಟ್ ಕಲರ್ ಪೇಂಟಿಂಗ್ ಇದು. ಸೊ ರಸ್ಟ್ ಹಿಡಿದವ್ರ ತರ ಲುಕ್ ಬೇಕು ಅಂದಾಗ ಈ ತರ ಒಂದು ಟೆಕ್ಸ್ಚರ್ ಪೇಂಟಿಂಗ್ ನ ನೀವು ಮಾಡಿಸ್ಕೋಬಹುದು ಸರ್. ಸರ್ ನೆಕ್ಸ್ಟ್ ಬಂದಿರೋದು ಬಂದು ಇದು ಪೂಜಾ ಯೂನಿಟ್. ಸೊ ಶಟರ್ಸ್ ಬಂದು ನಾವು MDF ಅಲ್ಲಿ CNC ಕಟಿಂಗ್ ಮಾಡ್ಕೊಂಡು ವಿತ್ ಡ್ಯೂಕೋ ಪೇಂಟ್ ಮಾಡ್ಕೊಂಡಿದೀವಿ. ಓಕೆ. ಸೊ ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಸರ್. ಸೊ ನಿಮ್ಗೆ ಯಾವ ಥರ ಡಿಸೈನ್ನ ನೀವು ಸೆಲೆಕ್ಟ್ ಮಾಡ್ತೀರಾ 3Dಲಿ, ಸೊ ಆ ಥರ ಮಷಿನ್ ಕಟ್ಟಿಂಗ್ ಆಗುತ್ತೆ. ಸೊ ಮೇಲೆ ಇಟ್ಸ್ ಪೇಂಟಿಂಗ್ ಆಗುತ್ತೆ. ಸೊ ಈ ಪೂಜಾ ಮಂದಿರದಲ್ಲಿ ಎಷ್ಟು ಡಿಸೈನ್ಸ್ ಬರುತ್ತೆ ಸರ್ ಜನರಲ್ ಆಗಿ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಇದು ಬಂದು ಪೂಜಾ ಬ್ಯಾಕ್ ವಾಲ್ಗೆ ಒಂದು ಡಿಸೈನ್ಸ್ ಬರುತ್ತೆ. ಸೊ ಅಲ್ಲಿ ನೀವು CNC ಕಟಿಂಗ್ ಆದ್ರೂ ಮಾಡ್ಕೋಬಹುದು, ಆಲ್ಬಸ್ಟರ್ ಶೀಟಲ್ಲಿ ಹಾಕೋಬಹುದು. ನಾವು ಹಾಕಿರೋದು ಬಂದು ಮಾರ್ಬಲ್ ಶೀಟ್ ಸರ್, ಅದು ಲ್ಯಾಮಿನೇಟ್ ಶೀಟ್ ಅಲ್ಲಿ ಮಾಡ್ಕೋಬಹುದು. ಅದರಲ್ಲಿ ಆಪ್ಷನ್ ಇದೆ ಸರ್. ಸೊ 5 to 6 ಟೈಪ್ಸ್ ಆಫ್ ಮಟೀರಿಯಲ್ಸ್ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಸರ್ ಅಲ್ಲಿ. ಸೊ ಅಗೇನ್ ನಾವು ಸ್ಟೆಪ್ ವೈಸ್ 2 ಡ್ರಾಯರ್ಸ್ ಕೊಟ್ಟಿದ್ದೀವಿ ಸರ್. ಇದಕ್ಕೆ ಬಂದು ಸೆಂಚುರಿ ಸೈನಿಕ್ ಮಾಯಿಶ್ಚರ್ ರೆಸಿಸ್ಟೆನ್ಸ್ ಪ್ಲೈ ಬರುತ್ತೆ. ಸೊ IS 303 ಮಾಯಿಶ್ಚರ್ ರೆಸಿಸ್ಟೆನ್ಸ್ ಪ್ಲೈ ಫ್ರಮ್ ಸೆಂಚುರಿ ಸೈನಿಕ್ ಸರ್. ಸೊ ಇದಕ್ಕೆ ನಾವು ಯೂಸ್ ಮಾಡೋಂಥ ಕೋರ್ ಮಟೀರಿಯಲ್. ಸೊ ಔಟರ್ ಸ್ಕಿನ್ ಲ್ಯಾಮಿನೇಟ್ ಬಂದು ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ಸರ್. ಸೊ ದಟ್ ಮೇ ಬಿ ಫ್ರಮ್ ಏರೋಲ್ಯಾಮ್, ಫೈನ್ ಟಚ್ ಆರ್ ಕೋರಿ, ಮಣಿ ಲ್ಯಾಮ್. ಸೊ ಆ ಥರ ನಾವು ಒಂದು 5-6 ಕಂಪ್ನಿಗೆ ಟೈ ಅಪ್ ಇದೀವಿ. ಸೊ ಅದರಲ್ಲಿ ನೀವು ಯಾವ್ದಾದ್ರು ನೀವು ಚೂಸ್ ಮಾಡ್ಬೋದು ಸರ್. ಸೊ ಫ್ರಂಟ್ ಡೋರ್ ಬಂದು ಟೀಕು ಆ ಥರ ಯೂಸ್ ಮಾಡ್ಬೋದಾ? ಮಾಡ್ಬೋದು ಸರ್, ಮಾಡ್ಬೋದು. ಸೊ ಇಲ್ಲಿ ನಾವು ಆಫೀಸ್ ಪರ್ಪಸ್ ನಾವು CNC ಡೋರ್ ಮಾಡ್ಕೊಂಡಿದೀವಿ. ಸೊ ಸೈಟ್ ಅಲ್ಲಿ ಇದ್ದಾಗ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದನ್ನೇ ನಾವು ಮಾಡ್ಕೊಡ್ತೀವಿ ಸರ್. ಸೊ ಇದೇ ತರ ಡಿಸೈನ್ ಬೇಕಂದ್ರೂ ಮಾಡ್ಕೊಡ್ತೀವಿ ಸರ್. ಎಸ್ ಸರ್. ಓಕೆ ಸರ್. ಓಲ್ಡ್ ಆಂಟಿಕ್ ಸ್ಟೈಲ್, ಬಂಗ್ಲಾ ಸ್ಟೈಲ್ ಅಲ್ಲಿ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ ಅಲ್ವಾ? ಎಲ್ಲ ಓಲ್ಡ್ ಸ್ಟೈಲ್ ಬಟ್ ಸಖತ್ತಾಗಿದೆ ಲುಕ್ ಮಾತ್ರ. ಸೊ ಇದು ಬಂದು ವೀನಿಯರ್ ಫಿನಿಶ್. ವೀನಿಯರ್ ಫಿನಿಶ್ ವಾರ್ಡ್ರೋಬ್ ವಿತ್ ಸೆಂಟ್ರಲ್ ಕೇನ್ ಹಾಕ್ಬಿಟ್ಟು ಸೊ 2 ಸೈಡ್ಸ್ ಗ್ಲಾಸ್ ಹಾಕಿ ಸ್ಯಾಂಡ್ವಿಚ್ ಮಾಡಿದೀವಿ. ಓಕೆ ಓಕೆ. ಸೊ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನೀವು ಈ ತರ ಒಂದು ಡಿಸೈನ್ ಇಂಪ್ಲಿಮೆಂಟ್ ಮಾಡಿಸಬಹುದು. ಸೊ ಒಂದು ಓಲ್ಡ್ ಆಂಟಿಕ್ ಸ್ಟೈಲ್ ಅಲ್ಲಿ ನೀವು ಟ್ರೆಡಿಷನಲ್ ಲುಕ್ ಆಗಿರ್ಬೇಕು ಅಂದ್ರೆ ಸೊ ಈ ತರದ್ದು ನೀವು ಹೋಗ್ಬೋದು ಸರ್. ಸರ್ ಇದು ಬಂದು ಟೈಪ್ಸ್ ಆಫ್ ವಾರ್ಡ್ರೋಬ್. ಇದು ಬಂದು CNC ಕಟಿಂಗ್ ಮಾಡ್ಕೊಂಡಿರೋಂಥ ಶಟರು. ಸೊ ಇದನ್ನ ಬಂದು ನಾವು ಶೂ ರ್ಯಾಕ್ಗೆ, ಸೊ ಅಲ್ಲೇನಾದ್ರೂ ನೀವು UPS ನ ಪ್ಲೇಸ್ ಮಾಡ್ತೀರಾ ಅಂದ್ರೆ ವೆಂಟಿಲೇಷನ್ ಪರ್ಪಸ್ ನಾವು ಗ್ರೂ ಬರುತ್ತೆ ಇದ್ರ ಮೇಲೆ. ಸೊ ಇದರಲ್ಲೂ ಬೇರೆ ಬೇರೆ ಗ್ರೂವ್ಸ್ ಬರುತ್ತೆ. ಡಿಪೆಂಡ್ ಸರ್. ಸೊ ಯಾವ ತರ ನೀವು ಡಿಸೈನ್ ಸೆಲೆಕ್ಟ್ ಮಾಡ್ತೀರಾ ಸೊ ಆ ತರ ಇದು ಗ್ರೂವ್ಸ್ ಆಗುತ್ತೆ. ಸೊ ಅಗೇನ್ ಇದು ಬಂದು ಡ್ಯೂಕೋ ಪೇಂಟ್ ವಾರ್ಡ್ರೋಬ್. ಸೊ ಈ ತರ ಡಿಫ್ರೆಂಟ್ ಡಿಸೈನ್ಸ್ ಯಾವ್ದು ಬೇಕೋ ಅದು ಚೂಸ್ ಮಾಡ್ಬೋದು ಸರ್. ನೀವು ಡಿಸೈನ್ ಫೇಸ್ ಅಲ್ಲಿ ಇದ್ದಾಗ ನಿಮ್ಗೆ ಯಾವ ತರ ಶಟರ್ ಬೇಕು ಅನ್ನೋದು ನೀವು ಚೂಸ್ ಮಾಡ್ಕೋಬಹುದು ಸರ್. ಓಕೆ. ಸೊ ಬೈ ಡಿಫಾಲ್ಟ್ ಆಗಿ ನಾವು ಇಂಟರ್ನಲ್ ಸ್ಟ್ರಕ್ಚರ್ ನ ಈ ತರ ಕೊಡ್ತೀವಿ ಸರ್. ಸೊ ಸ್ಟ್ರಕ್ಚರ್ ಬಂದು ಒಳಗಡೆ ಈ ತರ ಇರುತ್ತೆ.
ಸೊ ಇದನ್ನ ನೀವು ಯಾವ ತರ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಇದನ್ನ ಯಾವ ಕಡೆ ಬೇಕಾದ್ರೂ ಶಿಫ್ಟ್ ಮಾಡ್ಕೋಬಹುದು. ಸೊ ಈ ಸೈಜಸ್ನೆಲ್ಲ ನಿಮ್ಗೆ ಯಾವ ತರ ಬೇಕೋ ಆ ಹೈಟ್ಗೆ ನೀವು ಕಸ್ಟಮೈಸ್ ಮಾಡ್ಕೋಬಹುದು ಸರ್. ಬೈ ಡಿಫಾಲ್ಟ್ ಆಗಿ 2 ಡ್ರಾಯರ್ಸ್ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಡ್ರಾಯರ್ಸ್ ಅಲ್ಲೂ ನಿಮ್ಗೆ ಹಿಡನ್ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಡ್ರಾಯರ್ಸ್ ಅಲ್ಲಿ ಇದೆ ಅಂತಾನೂ ನಿಮ್ಗೆ ಗೊತ್ತಾಗಲ್ಲ, ಆ ತರನು ಡಿಸೈನ್ಸ್ ಇರುತ್ತೆ. ಅದು ನೀವು ಡಿಸೈನ್ ಫೇಸ್ ಅಲ್ಲಿ ಇದ್ದಾಗ ನೀವು ಕನ್ಫರ್ಮೇಶನ್ ಕೊಡ್ಬೋದು ಸರ್ ನಿಮ್ಗೆ ಯಾವ್ದು ಬೇಕಂತ. ಸರ್ ಇಲ್ಲಿ ಬಂದು ನಾವು ಒಂದು ಬುಕ್ ಶೆಲ್ಫ್ ಕೊಟ್ಟಿದ್ದೀವಿ, ಓಪನ್ ಬುಕ್ ಶೆಲ್ಫ್. ಸೊ ಅಗೇನ್ ಅದು ನಾವು ವೀನಿಯರ್ ಫಿನಿಶ್ ಅಲ್ಲೇ ನಾವು ಕಂಟಿನ್ಯೂ ಮಾಡಿದೀವಿ ಡಿಸೈನ್ ನ. ಸೊ ಈ ಡಿಸೈನ್ ತಕ್ಕನಂಗೆ ಇದಕ್ಕೆ ನಾವು ಮ್ಯಾಚ್ ಆಗೋ ತರ ಒಂದು ಕಾಟ್ ಸೈಡ್ ಟೇಬಲ್ ನ ನಾವು ಡಿಸೈನ್ ಮಾಡ್ಕೊಂಡಿದೀವಿ. ಸೊ ಇದು ಬಂದು ಮಾಸ್ಟರ್ ಬೆಡ್ರೂಮ್ ಮತ್ತು ಬೇರೆ ಬೆಡ್ರೂಮ್ ಅಲ್ಲೂ ಮಾಡ್ಕೋಬಹುದು ಸರ್. ಎಸ್ ಸರ್. ಸೊ ಎಲ್ಲಿ ಬೇಕಾದ್ರೂ ಈ ತರ ಡಿಸೈನ್ ಮಾಡ್ಕೋಬಹುದು. ಎಸ್ ಸರ್, ಡಿಪೆಂಡ್ಸ್ ಅಪಾನ್ ದ ಸ್ಪೇಸ್ ಸರ್. ಸೊ ಅಲ್ಲಿ ಎಷ್ಟು ಸ್ಪೇಸ್ ಇದೆ ಅನ್ನೋ ನೋಡ್ಕೊಂಡು ಅದ್ರ ತಕ್ಕನಂಗೆ ನಾವು ಪ್ಲಾನ್ ಮಾಡ್ಕೋಬೇಕು ಸರ್ ಇದನ್ನ. ಓಕೆ ಓಕೆ. ಸೊ ಅಂದ್ರೆ ಇದು ಒಂದು ರೀತಿ ಟ್ರೆಡಿಷನಲ್ ಆಗಿರುವಂತ ಡಿಸೈನ್. ಸೊ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಯುಟಿಲೈಸ್ ಮಾಡ್ತಾರೆ. ಹೌದು ಸರ್, ಇದು ಓಲ್ಡ್ ಸ್ಟೈಲ್ ಅಲ್ಲಿ. ಲೈಟಿಂಗ್ಸ್ ಬಂದು ಡಿಸೈನರ್ ಲೈಟ್ಸ್. ನಾವು ಮೇಲ್ಗಡೆ ಹಾಕಿರೋದು ಬಂದು ಡಿಸೈನರ್ ಲೈಟ್ಸ್. ಇದನ್ನ ನಮ್ಮ ಡಿಸೈನರ್ ಸೆಲೆಕ್ಟ್ ಮಾಡಿಸ್ತಾರೆ. ಓಕೆ. ಸೊ ನೀವು ಟ್ರೆಡಿಷನಲ್ ಥೀಮ್ ಅಲ್ಲಿ ಹೋಗ್ತಿದ್ದೀರಾ ಅಂತಂದ್ರೆ ಲ್ಯಾಂಪ್ಸ್ ಬರುವಂತದ್ದು, ಸೊ ಆರ್ಟಿಫಿಷಿಯಲ್ ಲ್ಯಾಂಪ್ಸ್ ಬರುವಂತದ್ದು ಆ ತರ ನಾವು ಸೆಲೆಕ್ಟ್ ಮಾಡಿಸ್ತೀವಿ. ಸೊ ಮಾಡರ್ನ್ ಟೈಪ್ ಡಿಸೈನ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಸೊ ನಿಮ್ಗೆ ಅಪ್ಗ್ರೇಡೆಡ್ ವರ್ಷನ್ಸ್ ಯಾವ್ದಿದೆ, ಫ್ಯಾನ್ಸಿ ಲೈಟ್ಸ್ ಯಾವ ತರ ಇದೆ, ಸೊ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿಸ್ತೀವಿ ಸರ್. ಓಕೆ, ಸೂಪರ್ ಸರ್. ಸೊ ಈ ತರ ಡಿಸೈನ್ಸ್, ಈ ಲೈಟಿಂಗ್ಸ್ ಡಿಸೈನ್ಸ್ ಸಿಗುತ್ತೆ ಸರ್. ಸೊ ಇದು ಸೆಲೆಕ್ಷನ್ ಮಾಡಿಸ್ಕೊಡ್ತೀವಿ ಸರ್ ನಾವು. ಓಕೆ. ಎಸ್ ಸರ್. ಸೊ ಅಂದ್ರೆ ಯಾವ ನಮ್ಮ ಬೆಡ್ರೂಮ್ಗೆ ಯಾವ ಸೂಟೇಬಲ್ ಆಗುತ್ತೋ ಆ ತರ ಡಿಸೈನ್ಸ್ ಮಾಡ್ಕೊಡ್ತೀರಾ? ಹೌದು ಸರ್, ಹೌದು. ಸೊ ಅಗೇನ್ ನಾವು ಇಲ್ಲೊಂದು ಕಿಂಗ್ ಸೈಜ್ ಕಾಟ್ ಹಾಕಿದೀವಿ ಸರ್. ಓಕೆ. ಸೊ ಇದರಲ್ಲಿ ಫ್ಯಾಬ್ರಿಕ್ ಹೆಡ್ ಬೋರ್ಡ್ ಕೊಟ್ಟಿದ್ದೀವಿ, ಅಪ್ ಟು ಸೀಲಿಂಗ್ಸ್ ವರೆಗೂ ಕೊಟ್ಟಿದ್ದೀವಿ. ಅಲ್ವಾ, ಅದು ಅಷ್ಟು ಅಪ್ ಟು ಎಂಡ್ ವರೆಗೂ ಇರುತ್ತೆ ಸರ್ ಇದು. ಸೊ ಇದರಲ್ಲಿ ನಿಮ್ಗೆ ಆಪ್ಷನ್ ಬರುತ್ತೆ, ಒಂದು 3 ಫೀಟ್ ವರೆಗೂ ನೀವು ಮಾಡ್ಕೋಬಹುದು. ಓಕೆ. ಸೊ ಸೈಡ್ ಅಲ್ಲೂ ನೀವು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ಅಟ್ ಲೀಸ್ಟ್ ಒಂದು 3 ಫೀಟ್ ಮಾಡ್ಕೊಂಡ್ರೆ ಅದು ನಿಮಗೆ ಜಾಸ್ತಿ ಯೂಸೇಜ್ ಇರುತ್ತೆ. ಕರೆಕ್ಟ್. ಸೊ ಅಪ್ ಟು ಸೀಲಿಂಗ್ಸ್ ವರೆಗೂ ಜಾಸ್ತಿ ಆಗುತ್ತೆ ಅಂದ್ರೆ 3 ಫೀಟ್ ಇಸ್ ಎನಫ್ ಸರ್. ಓಕೆ ಸರ್. ಈ ಕಡೆ ಬಂದು ನಾವು ಒಂದು ಮಾಡರ್ನ್ ಸ್ಟೈಲ್ ಅಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದು ಅರಿಸ್ಟೋ ನೋವಾ ಶಟರ್ ಅಂತ. ಸೊ ಕಂಪ್ಲೀಟ್ಲಿ ಲ್ಯಾಕಡ್ ಗ್ಲಾಸ್ ಬರುತ್ತೆ. ಓಕೆ. ಸ್ಲೈಡಿಂಗ್ ವಾರ್ಡ್ರೋಬ್. ಓ, ಸ್ಮೂತ್ ಸ್ಲೈಡಿಂಗ್ ಅಲ್ವಾ? ಎಸ್ ಸರ್. ಸೊ ಇದ್ರೊಳಗಡೆ ನಾವು ಒಂದು ಕೋಟ್ ಸೂಟ್ಸ್ ಹ್ಯಾಂಗಿಂಗ್ ಯೂನಿಟ್ ಕೊಟ್ಟಿದ್ದೀವಿ. ಕೋಟ್ಸು ಸೂಟ್ಸು ಇದನ್ನ ಹ್ಯಾಂಗ್ ಮಾಡಕ್ಕೆ. ಓ, ಸೂಪರ್ ಆಗಿದೆಯಲ್ಲ ಸರ್. ಸೊ ಇದನ್ನ ನೀವು ಲ್ಯಾಮಿನೇಟ್ಸ್ ವಾರ್ಡ್ರೋಬ್ ಅಲ್ಲೂ ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಸರ್. ಇದನ್ನ ನಾವು ಇಲ್ಲಿ ಸಿಂಗಲ್ ಡ್ರಾಯರ್ ಕೊಟ್ಟಿದ್ದೀವಿ. ಸೊ ಈ ಸಿಂಗಲ್ ಡ್ರಾಯರ್ ಅಲ್ಲೂ ನೀವು ಪಾರ್ಟಿಷನ್ಸ್ ಆದ್ರೂ ಮಾಡ್ಕೋಬಹುದು. ಓಕೆ. ಇಲ್ಲಾಂದ್ರೆ ಡುವೆಲ್ ಡ್ರಾಯರ್ಸ್ನಾದ್ರೂ ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಸರ್. ಓಕೆ. ಸೊ ಇದು ಬಂದು ಡ್ರಾಶರ್ ಪುಲ್ಔಟ್ ಅಂತ. ಕ್ಲಾಸ್ ಡೈಲಿ ಯೂಸೇಜ್ ಕ್ಲಾಸ್ ನ ಹ್ಯಾಂಗ್ ಮಾಡಕ್ಕೆ, ಸೊ ಸಾರೀಸ್ ಅದನ್ನೆಲ್ಲ ಹ್ಯಾಂಗ್ ಮಾಡಕ್ಕೆ ಅಡ್ಜಸ್ಟೇಬಲ್ ಆಗಿರುತ್ತೆ ಅಲ್ವಾ. ಕೋಟ್ಸ್ ಸೂಟ್ಸ್ ನ ಹ್ಯಾಂಗ್ ಮಾಡಕ್ಕೆ ಸರ್, ಹ್ಯಾಂಗಿಂಗ್ ಯೂನಿಟ್. ಓಕೆ ಓಕೆ. ಅಂತಂದ್ರೆ ನಾವು ಹ್ಯಾಂಗ್ ಮಾಡಿಬಿಟ್ಟು ಮತ್ತೆ ಮೇಲ್ಗಡೆ ಹಾಕ್ಬಿಡ್ಬೋದು ಸರ್ ಇದನ್ನ. ಸೊ ಬೈ ಡಿಫಾಲ್ಟ್ ಆಗಿ ಸಾಫ್ಟ್ ಕ್ಲೋಸ್ ಬರುತ್ತೆ. ಎಷ್ಟೇ ನೀವು ಸ್ಪೀಡ್ ಆಗಿ ಹಾಕಿದ್ರು ಅದು ಮುಂಜೆ ಬರೋಂಥದ್ದಾಗ್ಲಿ, ಆ ಕಡೆ ಟ್ರ್ಯಾಕ್ ಬಿಟ್ಟು ಆಚೆ ಕಡೆ ಬರೋಂಥದ್ದಾಗ್ಲಿ ಇದಾಗಲ್ಲ ಸರ್. ಇಲ್ಲ ಸರ್, ಚಾನ್ಸೇ ಇಲ್ಲ. ಇಟ್ಸ್ ಫ್ರಮ್ ಅರಿಸ್ಟೋ ಸರ್. ಓಕೆ ಓಕೆ. ಎಸ್ ಸರ್, ಅರಿಸ್ಟೋ. ಎಸ್ ಸರ್. ಸೊ ಆಮೇಲೆ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದರಲ್ಲೂ ನಿಮಗೆ ಇನ್ನೊಂದು ವೇರಿಯಂಟ್ ಇದೆ. ಸೇಮ್ ಕ್ವಾಲಿಟಿ, ಸೇಮ್ ಮೆಕ್ಯಾನಿಸಮ್, ಸೇಮ್ ಚಾನಲ್ಸ್ ಬರುತ್ತೆ, ಟ್ರ್ಯಾಕರ್ ಸೇಮ್ ಬರುತ್ತೆ. ಇನ್ನೊಂದು ವೀಲ್ ಅಂಡ್ ಶಟರ್ಸ್ ಅಂತ ಇಂಡಿಯನ್ ಮೇಕ್. ಸೊ ಕಾಸ್ಟ್ ವೈಸ್ ಸ್ವಲ್ಪ ಕಮ್ಮಿ ನೋಡ್ತಾ ಇದ್ದೀರಾ ಅಂದ್ರೆ ನೀವು ಅದಕ್ಕೆ ಹೋಗೋದು ಬೆಟರ್ ಸರ್. ಸೊ ಅರಿಸ್ಟೋಗೆ ಲುಕ್ ವೈಸ್ ಎಲ್ಲ ಅರಿಸ್ಟೋ ಇರುತ್ತೆ, ಬಟ್ ಕಾಸ್ಟ್ ವೈಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ವೀಲ್ ಅಂಡ್ ಶಟರ್ಸ್ ಅಂತ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬಹುದು ಸರ್. ಸೊ ಈ ಕಡೆ ಬಂದು ಏನೆಲ್ಲ ಒಂಥರ ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ ಸರ್. ಏನಿದು ಸರ್? ಇಲ್ಲಿ ಬಂದು ನಾವು ಒಂದು ಐರನ್ ಯೂನಿಟ್ ಕೊಟ್ಟಿದ್ದೀವಿ. ನಿಮ್ಗೆ ಐರನ್ ಮಾಡೋ ಸ್ಪೇಸ್ ಇಲ್ಲ ಅಂತಂದ್ರೆ ಈ ತರ ಒಂದು ಐರನ್ ಯೂನಿಟ್ ನ ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು ವಾರ್ಡ್ರೋಬ್ ಒಳಗಡೆ. ಓಕೆ. ಸೊ ಇದಕ್ಕೆ ಎಲೆಕ್ಟ್ರಿಕಲ್ ಪಾಯಿಂಟ್ ಕೂಡ ನಮ್ಮ ಡಿಸೈನರ್ ನಿಯರ್ ಬೈನೇ ಪ್ಲೇಸ್ ಮಾಡಿರ್ತಾರೆ ನೀವು ಡಿಸೈನ್ ಫೇಸ್ ಅಲ್ಲಿ ಇದ್ದಾಗ. ಸೊ ಅದು ಬಂದು ಐರನ್ ಮಾಡ್ಕೊಳ್ಳೋಕೆ ಅಲ್ಲೇ ಅಡ್ಜಸ್ಟ್ ಮಾಡಿರ್ತೀರಾ, ಅಲ್ಲೇ ಸಪರೇಟ್ ಆಗಿರಲ್ಲ. ಅಂದ್ರೆ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್, ಆಚೆ ಇಡೋ ಅವಶ್ಯಕತೆ ಇಲ್ಲ. ಹೌದು ಸರ್. ಅಂಡ್ ರೆಗ್ಯುಲರ್ ಯೂಸೇಜ್ ಕ್ಲಾತ್ಸ್ಗೆ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಓಕೆ. ಸೊ ಟಿ ಶರ್ಟ್ಸು, ಸ್ಮಾಲ್ ಕ್ಲಾತ್ಸು, ಇಲ್ಲ ಅಂದ್ರೆ ಸ್ಮಾಲ್ ಪರ್ಸು, ಸೊ ಆ ಥರ ಥಿಂಗ್ಸ್ನೆಲ್ಲ ಪ್ಲೇಸ್ ಮಾಡೋಕ್ಕೆ. ಓಕೆ. ಅಂಡ್ ಅಗೇನ್ ಒಂದು ಶೂ ಬಾಕ್ಸು, ಸ್ಮಾಲ್ ಬ್ಯಾಗ್ಸ್ ಆಗಿರ್ಬೋದು, ಸ್ಮಾಲ್ ಥಿಂಗ್ಸ್, ಎನಿ ಅದರ್ ಥಿಂಗ್ಸ್ ಅದನ್ನ ಪ್ಲೇಸ್ ಮಾಡೋಕೆ ಒಂದು ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ. ಅಂಡ್ ಇನ್ನೊಂದು ಬಂದು ಫುಟ್ವೇರ್ ಸ್ಟ್ಯಾಂಡ್ ಒಂದು ಕೊಟ್ಟಿದ್ದೀವಿ ಸರ್ ಇದರಲ್ಲಿ. ಸೊ ಈ ಕಡೆ ಇರೋದು ಗ್ಲಾಸಿ ಫಿನಿಶ್ ಸರ್. ಓಕೆ ಓಕೆ. ಸೊ ಈ ಡಿಸೈನಿಂಗ್ ತಕ್ಕನಂಗೆ ಈ ಕಡೆ ಒಂದು ಕಾಟ್ ಸೈಡ್ ಟೇಬಲ್ ಮಾಡ್ಕೊಂಡಿದ್ದೀವಿ. ಹೌದು. ಸೊ ಇದು ಬಂದು ಗ್ಲಾಸಿ ಫಿನಿಶ್ ಸೈಡ್ ಟೇಬಲ್ ಸರ್. ಸರ್ ಇದು ಬಂದು ಅರಿಸ್ಟೋದ್ ಮಿಡ್ ವೇರಿಯಂಟ್. ಸೊ ನೀವು ಅಲ್ಲಿ ನೋಡಿರೋದು ನೋವಾ ಶಟರ್ ಟಾಪ್ ಎಂಡ್ ವೇರಿಯಂಟ್ ವಿತ್ ಹ್ಯಾಂಡಲ್ ಲೆಸ್ ಕಾನ್ಸೆಪ್ಟ್. ಸೊ ಇದು ವಿತ್ ಹ್ಯಾಂಡಲ್ ಕಾನ್ಸೆಪ್ಟ್ ಬರುತ್ತೆ, ಸಿ ಪ್ರೊಫೈಲ್ ಹ್ಯಾಂಡಲ್ ಬರುತ್ತೆ. ಸೊ ಈ ಪ್ರೊಫೈಲ್ ಹ್ಯಾಂಡಲ್ಸ್ ಅಲ್ಲೂ ನಿಮ್ಗೆ ಆಪ್ಷನ್ ಇರುತ್ತೆ. ಸಿ ಪ್ರೊಫೈಲ್, ಜಿ ಪ್ರೊಫೈಲ್, ಜೆ ಪ್ರೊಫೈಲ್ ಅಂತ ಪ್ರೊಫೈಲ್ ಹ್ಯಾಂಡಲ್ ಎಲ್ಲ ಆಪ್ಷನ್ ಬರುತ್ತೆ.
ಸೊ ಇದ್ರೊಳಗಡೆ ನಿಮ್ ಫೋಟೋಸು, ಡ್ರಾಯಿಂಗ್ಸು, ಪಿಕ್ಚರ್ಸು, ಇಲ್ಲ ಅಂದ್ರೆ ಅಜ್ಜಿಯ ನೆನಪು ಅಂತ ಸೀರೆ, ಸೊ ಆ ತರದೆಲ್ಲ ನೀವು ಇಂಪ್ಲಿಮೆಂಟ್ ಮಾಡ್ಕೋಬಹುದು ಸರ್ ಇದನ್ನ. ಸೊ ನೀವು ಡಿಸೈನ್ ಫೇಸ್ ಅಲ್ಲಿ ಇದ್ದಾಗಲೇ ಕನ್ಫರ್ಮೇಶನ್ ಕೊಡ್ಬೇಕು ಸರ್ ಇದಕ್ಕೆ. ಸೊ ಇದನ್ನ ಮಾಡ್ಕೋಬಹುದು ಸರ್ ಇದನ್ನ. ಇದು ಬಂದು ಅಲ್ಯೂಮಿನಿಯಂ ಫ್ರೇಮ್ಡ್ ಲ್ಯಾಕೆಡ್ ಗ್ಲಾಸ್ ಶಟರ್ ಯೂಸ್ ಮಾಡಿದಂತ ಬಾರ್ ಕೌಂಟರ್ ಸರ್ ಇದು. ಸೊ ಈ ತರ ಶಟರ್ಸ್ ಬಂದು ಕ್ರಾಕರಿ ಯೂನಿಟ್ಗೂ ಹಾಕೋಬಹುದು, ಕಿಚನ್ ಅಲ್ಲಿ ವಾಲ್ ಯೂನಿಟ್ಗೆ ಹಾಕೋಬಹುದು. ಸೊ ನಾವು ಮಾಡ್ಕೊಂಡಿರೋದು ಬಂದು ಬಾರ್ ಕೌಂಟರ್ ಸರ್. ಸೊ ಇದನ್ನು ಕಸ್ಟಮೈಸ್ ಮಾಡ್ಕೋಬಹುದು. ಸೊ ಇದು ನಿಮ್ಗೆ ಯಾವ ಹೈಟ್ ಬೇಕು, ಯಾವ ಸೈಜ್ ಬೇಕಂತಾನು ಕಸ್ಟಮೈಸ್ ಮಾಡ್ಕೋಬಹುದು ಸರ್ ಇದು. ಕಿಡ್ಸ್ ಬೆಡ್ರೂಮ್ಸ್ ಕಾನ್ಸೆಪ್ಟ್. ಎಸ್ ಸರ್. ಸೊ ಅಲ್ಲೇ ಮೂನ್ ಕ್ರಿಯೇಟ್ ಮಾಡಿಬಿಟ್ಟಿದ್ದೀರಲ್ಲ. ಹೌದು ಸರ್. ಈ ಕಿಡ್ಸ್ ಬೆಡ್ರೂಮ್ ಕಾನ್ಸೆಪ್ಟ್ ಅಲ್ಲಿ ಡ್ಯೂಕೋ ಪೇಂಟ್ ವಾರ್ಡ್ರೋಬ್ ಮಾಡಿದೀವಿ ಸರ್. ಸೊ ಡ್ಯೂಕೋ ಪೇಂಟ್ ವಾರ್ಡ್ರೋಬ್, ಸ್ಟಡಿ ಯೂನಿಟ್, ಸಿಂಗಲ್ ಕಾಟ್, ಕಾಟ್ ಸೈಡ್ ಟೇಬಲ್ಸ್, ಫ್ಯಾಬ್ರಿಕ್ ಹೆಡ್ ಬೋರ್ಡ್. ಸೊ ಜಿಪ್ಸಮ್ ಅಲ್ಲಿ ನಾವು ಡಿಸೈನ್ ಮಾಡ್ಕೊಂಡಿದೀವಿ ಸರ್ ಇದನ್ನ. ಸೊ ಅದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಪ್ರೊಫೈಲ್ ಲೈಟ್ ಹಾಕಿದೀವಿ. ಸೊ ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಡಿಸೈನ್ ಸರ್. ಸೊ ಕ್ಲೈಂಟ್ಸ್ ಯಾವ ತರ ಡಿಸೈನ್ ಸೆಲೆಕ್ಟ್ ಮಾಡ್ತಾರೆ ಅನ್ನೋದ್ ಮೇಲೆ ಡಿಪೆಂಡ್ ಸರ್. ಓಕೆ. ಸೊ ಈ ಡಿಸೈನೇ ಸೂಪರ್ ಆಗಿದೆ ಸರ್ ಆಕ್ಚುಲಿ ಅಲ್ವಾ? ಎಸ್ ಸರ್. ಆರ್ಚ್ ಪ್ಯಾನಲಿಂಗ್ ವಿತ್ ಟೆಕ್ಸ್ಚರ್ ಪೇಂಟಿಂಗ್ ಮಾಡ್ಕೊಂಡಿದೀವಿ ಸರ್. ಸೊ ಪೇಂಟಿಂಗ್ಸ್ ಅಲ್ಲೂ ನಿಮ್ಗೆ ಅರೌಂಡ್ 40,000 ಪ್ಲಸ್ ಡಿಸೈನ್ಸ್ ಬರುತ್ತೆ ಏಷ್ಯನ್ ರಾಯಲ್ ಅಲ್ಲಿ. ಸೊ ನಾವು ಅವ್ರ ಜೊತೆನೆ ಟೈ ಅಪ್ ಇರೋದ್ರಿಂದ ಸೊ ಅದರಲ್ಲಿ ನಾವು ನೀವು ಯಾವ ಡಿಸೈನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು ಸರ್. ಸೊ ಇದು ಪೇಂಟಿಂಗ್ ಬಂದ್ಬಿಟ್ಟು ನಾರ್ಮಲ್ ಆಗಿ ನ್ಯಾಚುರಲ್ ಪೇಂಟಿಂಗ್ ಅಂದ್ರೆ ನಾರ್ಮಲ್ ಪೇಂಟಿಂಗ್, ಟೆಕ್ಸ್ಚರ್ ಪೇಂಟಿಂಗ್ ಸರ್. ಟೆಕ್ಸ್ಚರ್ ಪೇಂಟಿಂಗ್ ಇದು. ಎಸ್ ಸರ್. ಸೊ ಇದರಲ್ಲೂ ಬೇರೆ ಬೇರೆ ಡಿಸೈನ್ಸ್ ನಮಗೆ ತೋರಿಸ್ತೀರಾ? ಇದೆ ಸರ್, ಆಪ್ಷನ್ ಇದೆ. ಓಕೆ. ಇದು ಬಂದು ಕಿಚನ್ ಕಾನ್ಸೆಪ್ಟ್ ಸರ್ ಅದು. ಸರ್ ಇದು ಬಂದು ಅಕ್ರೆಲಿಕ್ ಕಿಚನ್ ಅಂತ. ಸೊ ಕಂಪ್ಲೀಟ್ಲಿ ಅಕ್ರೆಲಿಕ್ ಕಿಚನ್. ಸೊ ಇಲ್ಲಿ ನಾವು ಬ್ರೇಕ್ಫಾಸ್ಟ್ ಕೌಂಟರ್ ಮಾಡ್ಕೊಂಡಿದೀವಿ. ಕೌಂಟರ್ ಟಾಪ್ ಕ್ವಾಡ್ಸ್ ಹಾಕಿದೀವಿ. ಸೊ ಇಲ್ಲಿ ನೀವು ಗ್ರಾನೈಟ್ ಹಾಕೋಬಹುದು, ಕ್ವಾಡ್ಸ್ ಆದ್ರೂ ಹಾಕೋಬಹುದು, ಎರಡು ಆಪ್ಷನ್ ಇರುತ್ತೆ. ಸೊ ಡಿಸೈನ್ ಫೇಸ್ ಅಲ್ಲಿ ಇದ್ದಾಗ ನಿಮ್ಗೆ ಓಪನ್ ಕಿಚನ್ ಇತ್ತು ಅಂತಂದ್ರೆ ಡೈನಿಂಗ್ ಟೇಬಲ್ ನ ಪ್ಲೇಸ್ ಮಾಡಕ್ ಜಾಗ ಇಲ್ಲ ಅಂದ್ರೆ ಸೊ ಈ ತರದೊಂದು ಯೂನಿಟ್ ನ ನೀವು ಮಾಡ್ಕೋಬಹುದು. ಸೊ ಈ ಕಡೆ ಚೇರ್ಸ್ ಬರುತ್ತೆ, ಇಲ್ಲೇ ಬ್ರೇಕ್ಫಾಸ್ಟ್ ಎಲ್ಲ ಈ ಕಡೆ ಮಾಡ್ಕೋಬಹುದು ಸರ್ ಇಲ್ಲೇ. ಓಕೆ ಸರ್. ಸೊ ಇಲ್ಲಿ ಬಂದು ಡಿಸೈನ್ ಲೈಟ್ಸ್ ಬರುತ್ತೆ, ಡಿಸೈನರ್ ಲೈಟ್ ಸರ್. ಎಸ್ ಸರ್. ಓಕೆ. ಸೊ ಅಗೇನ್ ನಾವಿಲ್ಲಿ ಕ್ವಾಡ್ ಸಿಂಕ್ ಹಾಕಿದೀವಿ. ಕೆಳಗಡೆನು ಬಂದು ಬೇಸ್ ಯೂನಿಟ್ ಅಲ್ಲಿ ಒಂದು ಡಸ್ಟ್ಬಿನ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ಇಲ್ಲಿ ಸ್ಟೋರೇಜ್ ಇದೆ, ಸ್ಟೋರೇಜ್ ಯೂನಿಟ್ ಮಾಡ್ಕೊಟ್ಟಿದ್ದೀವಿ ಸರ್ ಅಲ್ಲಿ. ಸೊ ಅಗೇನ್ ನಾವು ವಾಲ್ ಯೂನಿಟ್ ಅಲ್ಲಿ ಸೊ ಮೇಲ್ಗಡೆ GTPT ಯೂನಿಟ್ ನ ಕೊಟ್ಟಿದ್ದೀವಿ. ಸೊ ಪ್ಲೇಟ್ಸ್ನೆಲ್ಲ ತೊಳೆದಾದ್ಮೇಲೆ ಹ್ಯಾಂಗ್ ಮಾಡಿದ್ಮೇಲೆ ಸೊ ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಕೆಳಗಡೆ ಬೀಳುತ್ತೆ. ಸೊ ಅದನ್ನ ರಿಮೂವ್ ಮಾಡಕ್ಕೆ ಇದೊಂದು ಪ್ಲೇಟ್ಸ್ ಕೂಡ ಇಲ್ಲಿ ಇರುತ್ತೆ. ಸೊ ತಿರ್ಗಾ ಇಂದ ವಾಟರ್ನ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ತಿರ್ಗಾ ನಾವು ಇಲ್ಲಿ ಪ್ಲೇಸ್ ಮಾಡ್ಬೋದು ಸರ್. ಸೊ ಒಳ್ಳೆ ಕಾನ್ಸೆಪ್ಟ್ ಇದು ಅಲ್ವಾ? ಎಸ್ ಸರ್. ಸರ್ ಇದು ಬಂದು ಅಲ್ಯೂಮಿನಿಯಂ ಫ್ರೇಮ್ ಲ್ಯಾಕೆಡ್ ಗ್ಲಾಸ್ ಕೊಟ್ಟಿದ್ದೀವಿ. ಸೊ ಇಲ್ಲೂ ಶಟರ್ನ ನಾವು ನಾರ್ಮಲ್ ಶಟರ್ ಕೊಡೋಕ್ಕಿಂತ ಅಲ್ಯೂಮಿನಿಯಂ ಫ್ರೇಮ್ಡ್ ಲ್ಯಾಕೆಡ್ ಗ್ಲಾಸ್ ಶಟರ್ಸ್ನೇ ಕೊಟ್ಟಿದ್ದೀವಿ. ಸೊ ಇಲ್ಲಿ ನಿಮ್ಮ ಸಿಲ್ವರ್ ಐಟಮ್ಸ್ ಆಗಿರ್ಬೋದು, ಸೊ ಸಿರಾಮಿಕ್ ಮಗ್ಸ್ ಆಗಿರ್ಬೋದು, ಆ ಥರದನ್ನ ಪ್ಲೇಸ್ ಮಾಡೋಕ್ಕೆ. ಸೊ ಅಗೇನ್ ನಾವು ಬೇಸ್ ಯೂನಿಟ್ ಅಲ್ಲಿ ಕಾರ್ನರ್ ಬಂದು ನಾವು ಮ್ಯಾಜಿಕ್ ಕಾರ್ನರ್ ಯೂನಿಟ್ಸ್ನ ಕೊಟ್ಟಿದ್ದೀವಿ. ಮ್ಯಾಜಿಕ್ ಆಗಿ ಕಾಣ್ತಾ ಇದೀವಿ ಸರ್. ಸೊ ಬಟರ್ಫ್ಲೈ ವಿಂಗ್ಡ್ ಮ್ಯಾಜಿಕ್ ಕಾರ್ನರ್ ಯೂನಿಟ್ಸ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ನೀವು ಇದರಲ್ಲೂ ನಿಮಗೆ ಬೇರೆ ಬೇರೆ ಕೈಂಡ್ಸ್ ಆಫ್ ಮೆಕ್ಯಾನಿಸಮ್ಸ್ ಎಲ್ಲ ಅವೈಲೇಬಲ್ ಇದೆ. ಡಿಪೆಂಡ್ಸ್ ಆನ್ ದ ಏರಿಯಾ ಸರ್. ಅಲ್ಲಿ ಎಷ್ಟು ಡೈಮೆನ್ಷನ್ ಇದೆ ಅನ್ನೋದು ನೋಡಿಕೊಂಡು ಅದ್ರ ಪ್ರಕಾರ ನಾವು ಇದನ್ನ ಪ್ಲೇಸ್ಮೆಂಟ್ ಮಾಡ್ತೀವಿ ಸರ್. ಸೊ ಬೈ ಡಿಫಾಲ್ಟ್ ಆಗಿ ನಾವು 3 ಟ್ಯಾಂಡಮ್ ಬಾಕ್ಸ್ ಕೊಡ್ತೀವಿ ಸರ್, ವಿತ್ PVC ಕಟ್ಲರಿ ಟ್ರೇ. ಸೊ ಸ್ಪೂನ್ಸು, ನೈಫ್ಸು, ಸೊ ಸ್ಮಾಲ್ ಥಿಂಗ್ಸ್ ನ ಪ್ಲೇಸ್ ಮಾಡಕ್ಕೆ. ಅಂಡ್ ಅಗೇನ್ ಇದ್ರ ಕೆಳಗಡೆ ಇನ್ನೊಂದು ಸ್ಟೋರೇಜ್ ಯೂನಿಟ್ ಬರುತ್ತೆ. ಸೊ ಇದು ಟ್ಯಾಂಡಮ್ ಬಾಕ್ಸ್. ಸೊ ಇದನ್ನು ಸ್ಮಾಲ್ ಟೀ ಕಪ್ಸ್, ಸ್ಮಾಲ್ ಪ್ಲೇಟ್ಸ್ ಅದನ್ನ ಪ್ಲೇಸ್ ಮಾಡಕ್ಕೆ. ಅಂಡ್ ಅಗೇನ್ ಇನ್ನೊಂದು ಟ್ಯಾಂಡಮ್ ಬಾಕ್ಸ್. ಸೊ ಇಲ್ಲಿ ಥಾಲಿ ಟ್ರೇ ಕೊಟ್ಟಿದ್ದೀವಿ. ಸೊ ಈ 3 ಟ್ಯಾಂಡಮ್ ಬಾಕ್ಸ್ ಜೊತೆಗೆ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಟ್ಯಾಂಡಮ್ ಬಾಕ್ಸ್ ಬೇಕು ಅಂದ್ರೆ ಸೊ ಇನ್ನೂ ಆಪ್ಷನ್ ಇದೆ ಸರ್ ಇದರಲ್ಲಿ. ಅಂದ್ರೆ ಡಿಪೆಂಡ್ ಆನ್ ಸ್ಪೇಸ್ ಮೇಲೆ ಹೋಗುತ್ತೆ. ಹೌದು ಸರ್. ಎಷ್ಟು ಸ್ಪೇಸ್ ಇದೆ ಅದರ ಮೇಲೆ ಡಿವೈಡ್ ಮಾಡ್ಕೊಂತೀವಿ. ಹೌದು ಸರ್. ಸೊ ಇದು ಬಂದು PVC ವಿಕ್ಕರ್ ಬಾಸ್ಕೆಟ್ ಅಂತ. ಆನಿಯನ್, ಪೊಟ್ಯಾಟೋಸ್, ಕೋಕೋನಟ್ ಅದನ್ನ ಪ್ಲೇಸ್ ಮಾಡಕ್ಕೆ. ಅಂದ್ರೆ ಇಲ್ಲಿ ಸ್ವಲ್ಪ ಏರ್ ಎಲ್ಲ ಮೂವ್ ಆಗ್ಲಿ ಅಂತಲ್ಲ ಆಗುತ್ತೆ ಸರ್. ಹೌದು ಸರ್. ಇದು ಓಪನ್ ಇರುತ್ತೆ, ಇದಕ್ಕೆ ಯಾವ್ದು ಶಟರ್ಸ್ ಬರೋದಿಲ್ಲ. ಸೊ ಓಪನ್ ಆಗಿ ನಾವು ವೆಂಟಿಲೇಷನ್ ಪರ್ಪಸ್ ಶಟರ್ಸ್ ಏನು ಕೊಡೋದಿಲ್ಲ ಸರ್. ಸೊ ವೆಜಿಟೇಬಲ್ ಗೆ ಸ್ವಲ್ಪ ಚೆನ್ನಾಗಿರುತ್ತೆ. ಎಸ್ ಸರ್. ಸೊ ಇದು ಸ್ಟವ್ ಬಂದು ಯಾವ ರೀತಿ ಡಿಸೈನ್ಸ್ ಅಂದ್ರೆ ಸ್ಟವ್ ನಿಮ್ಮ ಇಂಟೀರಿಯರ್ ಡಿಸೈನ್ ಅಲ್ಲೇ ಬರುತ್ತಾ? ಮಾಡ್ಕೊಡ್ತೀವಿ ಸರ್. ಇದು ನಾವು ಹಾಕಿರೋದು ಬಂದು ಕನ್ಸೀಲ್ಡ್ ಹಾಬ್. ಸೊ ಇದರಲ್ಲಿ ನೀವು ಕುಕ್ ಟಾಪ್ ಮಾಡ್ಕೋಬಹುದು, ಇಲ್ಲ ಕನ್ಸೀಲ್ ಆಗು ಮಾಡ್ಕೋಬಹುದು. ಇದು ಎರಡು ಆಪ್ಷನ್ ಇರುತ್ತೆ. ಸೊ ಇದ್ರ ಜೊತೆ ನಿಮ್ಗೆ ಚಿಮ್ನಿ ಯಾವ ತರದ್ ಬೇಕು ಅನ್ನೋ ನಾವು ಡಿಸೈನ್ ಅಲ್ಲಿ ನಿಮ್ಗೆ ತೋರಿಸ್ತೀವಿ. ಸೊ 3 ಫೀಟ್ ಬೇಕಾ, 2 ಫೀಟ್ ಬೇಕಾ,
ಫ್ರಂಟ್ ಸರ್ಫೇಸ್ ಇರೋದು ಬೇಕಾ ಅಥವಾ ಫ್ಲಾಟ್ ಸರ್ಫೇಸ್ ಇರೋದು ಬೇಕಾ ಅನ್ನೋದು ನಾವು 3D ತೋರಿಸ್ತೀವಿ. ಓಕೆ ನಿಮ್ಗೆ ಯಾವ ತರ ಡಿಸೈನ್ ನಿಮ್ಗೆ ಯಾವ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಅದು ಯಾವ ಕಂಪ್ನಿಲಿ ಇರುತ್ತೆ ಅನ್ನೋದು ನಾವು ಫೈಂಡ್ ಔಟ್ ಮಾಡ್ಬಿಟ್ಟು ಅದನ್ನ ನಾವು ನಿಮ್ಗೆ ಕಳ್ಸಿಕೊಡ್ತೀವಿ ಸರ್. ಸೊ ಪರ್ಚೇಸ್ ನಿಮ್ಮ ಹತ್ರ ಇರುತ್ತೆ, ಇನ್ಸ್ಟಾಲೇಷನ್ ನಮ್ಮ ಹತ್ರ ಇರುತ್ತೆ. ಸೊ ಈ ತರ ಸರ್. ಸೊ ಅಗೇನ್ ನಾವು ವಾಲ್ ಯೂನಿಟ್ಸ್ ಅಲ್ಲಿ ಡಬಲ್ ಲಿಫ್ಟ್ ಅಪ್ ಕೊಟ್ಟಿದ್ದೀವಿ. ಓ ಈ ತರನಾ? ಎಸ್ ಸರ್. ಸೊ ಇದರಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ. ಸೊ ಸಿಂಗಲ್ ಲಿಫ್ಟ್ ಅಪ್. ಇದು ಸಿಂಗಲ್ ಲಿಫ್ಟ್, ಇದು ಡಬಲ್ ಲಿಫ್ಟ್. ಎಸ್ ಸರ್. ಸೊ ಹಳೇದ್ ಬಂದು ಹೈಡ್ರಾಲಿಕ್ ಬರ್ತಾ ಇತ್ತು. ಸೊ ಇದು ಅಪ್ಗ್ರೇಡೆಡ್ ವರ್ಷನ್. ಇದನ್ನ ನೀವು ಎಲ್ಲಿ ಬೇಕಾದ್ರೂ ಪಾಸ್ ಮಾಡಬಹುದು. ಓ ಹಂಗೆ? ಹಾ ಸರ್. ಬೈ ಡಿಫಾಲ್ಟ್ ಆಗಿ ಸಾಫ್ಟ್ ಕ್ಲೋಸೇ ಬರುತ್ತೆ. ಸೊ ಪಟರ್ ಅಂತ ಬೀಳೋ ಚಾನ್ಸಸ್ ಇಲ್ಲ ಸರ್, ಸಾಫ್ಟ್ ಕ್ಲೋಸ್ ಸರ್. ಸರ್ ಇನ್ನೊಂದು ಬಾಟಲ್ ಪುಲ್ ಔಟ್ ಕೊಟ್ಟಿದ್ದೀವಿ. ಫುಲ್ಲಿ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟ್ ಅಲ್ಲ? ಹೌದು ಸರ್, ಇದನ್ನು ಹೌದು ಸರ್. ಸೊ ಇದರಲ್ಲೂ ನಿಮಗೆ 200 mm ಬಿಡ್ತಿರೋದು ಬರುತ್ತೆ. ಸೊ ಇದು SS ಬರುತ್ತೆ. ಸೊ ಇದಕ್ಕಿಂತ ನಿಮಗೆ ಇನ್ನೂ ಹೆವಿ ಸ್ಟ್ರಾಂಗ್ ಇರೋದು ಬೇಕು ಅಂದ್ರೆ 300 mm MS ಬರುತ್ತೆ. ಸೊ ಅದು ನಿಮ್ಗೆ ಆಪ್ಷನ್ ಇದೆ. ಸೊ ಇದರಲ್ಲಿ ಏನ್ ಸ್ಟೋರ್ ಮಾಡ್ಕೋಬಹುದು ಸರ್ ಜನರಲ್ ಆಗಿ? ಆಯಿಲ್ ಬಾಟಲ್ ಸರ್. ಆಯಿಲ್ ಬಾಟಲ್ಸ್ಗೆ. ಎಸ್. ಸೊ ಎಲ್ಲೆಲ್ಲೋ ಇಟ್ಕೊಂಡು ಆಯಿಲ್ ಡ್ರಾಪ್ ಮಾಡ್ಕೊಳ್ಳೋಕ್ಕಿಂತ ಇದೊಂದು ಸಪರೇಟ್ ಆಗಿ ಇಡಬಹುದು. ಹೌದು ಸರ್. ಸೊ ಡೆಡಿಕೇಟೆಡ್ ಆಗಿ ಆಯಿಲ್ ಬಾಟಲ್ ನ ಪ್ಲೇಸ್ ಮಾಡಕಂತಾನೆ ಯೂನಿಟ್ ಸರ್. ಓಕೆ. ಸೊ ಅಗೇನ್ ಇದು 300 mm MS ಬರುತ್ತೆ ಸರ್ ಇದು. ಸೊ ವಿಡ್ತಲ್ಲೂ ಸ್ವಲ್ಪ ಜಾಸ್ತಿ ಬರುತ್ತೆ, ಸ್ಪೇಸು ಜಾಸ್ತಿ ಇರುತ್ತೆ. ಓಕೆ. ಸೊ ಅಷ್ಟು ಸಾಲಲ್ಲ ಅಂದ್ರೆ ಈ ತರದ್ ನೀವು ಮಾಡ್ಕೋಬಹುದು ಸರ್. ಸೊ ದೊಡ್ಡ ಬಾಟ್ಲಿ ಇಲ್ಲಿ ಇಟ್ಕೋಬಹುದು ಸರ್. ಸೊ ನಿಮ್ಮ ಹತ್ರ ಆಲ್ರೆಡಿ OTG ಓವನ್ ಮಷಿನ್ ಆಲ್ರೆಡಿ ಇತ್ತು ಅಂದ್ರೆ ಅದ್ರ ಡೈಮೆನ್ಷನ್ ಎಲ್ಲ ಕೊಟ್ರೆ ನಮ್ಮ ಡಿಸೈನರ್ ಅದ್ರ ತಕ್ಕನಂಗೆ ಇನ್ಬಿಲ್ಟ್ ಮಾಡ್ಕೊಡ್ತೀವಿ. ಓಕೆ. ಸೊ ನಾವು ಮೇಲ್ಗಡೆ ಬಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ಒಳಗಡೆ ಶೆಲ್ಫ್ಸ್ ಇದು ರಿಮೂವಲ್ ಮಾಡ್ಕೋಬಹುದು, ಇಲ್ಲ ಫಿಕ್ಸ್ಡ್ ಮಾಡ್ಕೋಬಹುದು. ಇದು ಡಿಪೆಂಡ್ ಸರ್ ಇದು. ಓಕೆ. ಸರ್ ಇದು ಬಂದು ಪ್ಯಾಂಟ್ರಿ ಯೂನಿಟ್ ಅಂತ. ಸೊ ಇದು ಒಂದು ಸ್ಟ್ಯಾಂಡರ್ಡ್ ಸೈಜ್ಗೆ ಬರುತ್ತೆ. ಓಕೆ. ಸೊ ಇದನ್ನು ಅಡ್ಜಸ್ಟಬಲ್ ಆಗಿರುತ್ತೆ, ಸ್ಮಾಲ್ ಗ್ರೋಸರಿ ಥಿಂಗ್ಸ್ನೆಲ್ಲ ಪ್ಲೇಸ್ ಮಾಡೋಕ್ಕೆ. ಸೊ ಅಂದ್ರೆ ಇದು ಅಡ್ಜಸ್ಟ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಅಲ್ಲಿ ಮಾಡ್ಕೋಬಹುದು ಸರ್. ಸೊ ಎಲ್ಲ ಹಂಗೆ ಇರುತ್ತೆ? ಇದು ಹಿಂಗೆ ಇರುತ್ತೆ ಸರ್. ಹೌದು ಸರ್, ಇದೊಂದು ಸ್ಟ್ಯಾಂಡರ್ಡ್ ಸೈಜ್ಗೆ ಬರುತ್ತೆ. ಓಕೆ. ಸೊ ಇದು ಸ್ಪೇಸ್ ಏನಿದೆ ನೋಡಿಕೊಂಡು ಅದ್ರ ಪ್ರಕಾರ ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಸರ್. ಓಕೆ. ಸೊ ಅದು ಕೂಡ ಅಷ್ಟೇನಾ? ಅದನ್ನ ಓಪನ್ ಮಾಡ್ಕೋಬಹುದು? ಹೌದು ಸರ್. ಓಕೆ, ಸೂಪರ್ ಸರ್. ಸೊ ಇಲ್ಲಿ ಬಂದು ಕಿಚನ್ ಕಾನ್ಸೆಪ್ಟ್ ಸರ್? ಸರ್ ಇದು ಬಂದು ಡ್ಯೂಕೋ ಪೇಂಟ್ ಕಿಚನ್. ಸೊ ನೀವು ಆ ಕಡೆ ನೋಡಿದ್ದು ಅಕ್ರಾಲಿಕ್ ಕಿಚನ್, ಇದು ಬಂದು ಡ್ಯೂಕೋ ಪೇಂಟ್ ಕಿಚನ್. ಡ್ಯೂಕೋ ಪೇಂಟ್? ಎಸ್ ಸರ್. ಸೊ ಇದನ್ನ ನಾವು ಪ್ಯಾಂಟ್ರಿ ಕಿಚನ್, ಇದನ್ನ ನಾವು ಟೆರೆಸ್ ಫ್ಲೋರ್ ಅಲ್ಲಿ, ಅಲ್ಲೇನು ಅಡಿಗೆ ಮಾಡೋದಿಲ್ಲ, ಅಲ್ಲಿ ಜಸ್ಟ್ ಬರೀ ಲುಕ್ ವೈಸ್ ಅಲ್ಲಿ ಒಂದು ಕಿಚನ್ ಬೇಕು ಅಂದಾಗ ಈ ತರ ಕಿಚನ್ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದು ಸರ್. ಓಕೆ. ಸೊ ಕಾಸ್ಟ್ ವೈಸ್ ಕಮ್ಮಿ ಇರುತ್ತೆ, ಮಾಡ್ಕೋಬಹುದು ಸರ್. ಇದನ್ನ ಕೌಂಟರ್ ಟಾಪ್ ಬಂದು ನಾವು ಕೊರಿಯನ್ ಮಾರ್ಬಲ್ ಹಾಕಿದೀವಿ, ಕೊರಿಯನ್ ಟಾಪ್ ಹಾಕಿದೀವಿ. ಸೊ ಅಗೇನ್ ಇಲ್ಲೂ ನಾವು ಗ್ರಾನೈಟ್ ಹಾಕೋಬಹುದು, ಕ್ವಾಡ್ಸು ಹಾಕೋಬಹುದು. ಸೊ ಲುಕ್ ಮಾತ್ರ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಹೌದು ಸರ್. ಅಗೇನ್ ನಾವು ಇಲ್ಲೂ ನಾವು ಡಬಲ್ ಲಿಫ್ಟ್ ಅಪ್ ಕೊಟ್ಟಿದೀವಿ ಸರ್. ಇದು ಬಂದು ಗ್ಲಾಸಿ ಫಿನಿಶ್ ವಿತ್ ಕೌಂಟರ್ ಟಾಪ್ ನ್ಯಾಚುರಲ್ ಸ್ಟೋನ್ ಗ್ರಾನೈಟ್ ಹಾಕಿದೀವಿ. ಬ್ಲಾಕ್ ಗ್ಯಾಲಕ್ಸಿ ಕೌಂಟರ್ ಟಾಪ್ ಹಾಕಿದೀವಿ. ಓಕೆ. ಸೊ ಅಗೇನ್ ನೀವು ಅಲ್ಲಿ ನೋಡಿರೋದು ಟ್ಯಾಂಡಮ್ ಬಾಕ್ಸ್, ಸೊ ಇಲ್ಲಿ ನೋಡ್ತಾ ಇರೋದು SS ಬಾಕ್ಸಸ್. ಓಕೆ ಸರ್ ಇದು ಬಂದು ರೋಲಿಂಗ್ ಶಟರು. ಸೊ ಮಿಕ್ಸೀಸು ಆ ಥರದ್ದು ಇದ್ದಾಗ ಯೂಸ್ ಮಾಡ್ಬಿಟ್ಟು ತಿರ್ಗಾ ನೀವು ಹೈಡ್ ಮಾಡ್ಕೋಬಹುದು. ಒಳಗಡೆ ಶೆಲ್ಫ್ಸು ಬರುತ್ತೆ, ಪಾಯಿಂಟ್ಸ್, ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಎಲ್ಲ ಒಳಗಡೆನೂ ನಾವು ಮಾಡ್ಕೋಬಹುದು. ಸೊ ಇದು ಆಪ್ಷನ್ ಇದೆ ಸರ್. ಸೊ ಇದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ದ ಡಿಸೈನ್ ಸರ್. ಸೊ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಅರ್ಬನ್ ಲೈನ್ ಪ್ರಾಜೆಕ್ಟ್ ಆಫೀಸ್ ಸರ್ ಇದು? ಹೌದು ಸರ್. ಸರ್ ಇದು ಬಂದು ನಮ್ಮ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಅಂತ ಅದ್ರ ಆಫೀಸ್ ಇದು. ಸೊ ಒಳಗಡೆ ಬನ್ನಿ ಸರ್. ನಾನು ಇದು ವಿವಾಗಿಂತ ಮೇಲೆ ಫ್ಲೋರ್ ಅಲ್ಲಿ ಇರೋದು? ಹೌದು ಸರ್. ವಿವಾದಲ್ಲಿ ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು. ಫಸ್ಟ್ ಫ್ಲೋರ್ ಅಲ್ಲಿ ವಿವೋ ಆಫೀಸ್, ನಮ್ಮ ಇಂಟೀರಿಯರ್ ಆಫೀಸ್ ಇದೆ. ಹೌದು. ಸೊ ಮೇಲ್ ಡಿಸೈನ್ ಕ್ಯಾಬಿನ್ ಎಲ್ಲ ಇರೋದು ಇಲ್ಲೇ ಸರ್ ಒಳಗಡೆ. ಹೌದಾ? ಬನ್ನಿ ಸರ್. ಇಲ್ಲಿ ಬಂದು ಮೋಸ್ಟ್ಲಿ ಆಫೀಸ್ ಅಂಡ್ ಡಿಸೈನ್ಸ್ ಸರ್? ಹೌದು ಸರ್. ನಮ್ಮ ಡಿಸೈನರ್ ಕ್ಯಾಬಿನ್ ಇದೆ, ನಮ್ಮ ಡಿಸೈನರ್ ಕ್ಯಾಬಿನ್ ಸರ್ ಇದು. ಓಕೆ. ವೆರೈಟೀಸ್ ಆಫ್ ಡಿಸೈನ್ಸ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅಗೇನ್ ಇಲ್ಲೂ ನಾವು ಹಿಡನ್ ಡೋರ್ ಕಾನ್ಸೆಪ್ಟ್ ಮಾಡಿದ್ದೀವಿ. ಸೊ ಇದು ಬಂದು ಹಿಡನ್ ಡೋರಾ? ಅಂದ್ರೆ ಗೊತ್ತಾಗೋದೇ ಇಲ್ಲ ಅಲ್ಲ? ಸೊ ಇದು ಬಂದು PVC ನಾವು PVC ರಾಫ್ಟರ್ಸ್ನ ಇಂಪ್ಲಿಮೆಂಟ್ ಮಾಡಿಬಿಟ್ಟು ಡಿಸೈನ್ ಮಾಡಿದ್ದೀವಿ ಡೋರ್ಗೆ. ಸೊ ಇಲ್ಲಿ ಬಂದು ಮೋಸ್ಟ್ಲಿ ಯಾರಾದರೂ ಕಸ್ಟಮರ್ ಬಂದರೆ ಇಲ್ಲಿಗೆ ಡೈರೆಕ್ಟಾಗಿ ಬರ್ಬೋದು? ಹೌದು ಸರ್. ಸೊ ಬಂದಾಗ ಇಲ್ಲಿ ನಮ್ಮ ಕ್ಲೈಂಟ್ಸು ಟೆಸ್ಟಿಂಗ್ ಏರಿಯಾ. ಓಕೆ. ಸೊ ಅಗೇನ್ ಸೊ ಇಲ್ಲಿ ಬಂದಾಗ ಲ್ಯಾಮಿನೇಟ್ಸ್ ಎಲ್ಲ ಯಾವ್ದಾವ್ದು ಆಪ್ಷನ್ ಇರುತ್ತೆ ಸೊ ಅನ್ನೋದನ್ನೆಲ್ಲ ಈ ಕಡೆ ನಾವು ಇಟ್ಟಿದ್ದೀವಿ ಸರ್. ಕ್ಯಾಟಲಾಗ್ಸ್ ಅಂದರೆ ಇದು ಬಂದು ಏನು ಸರ್ ಡಿಸೈನ್ಸ್ ಎಲ್ಲ? ಇದು ಮಟೀರಿಯಲ್ ಸರ್. ಲ್ಯಾಮಿನೇಟ್ಸ್ ಅದು ಯಾವ ಸೆಲೆಕ್ಟ್ ಮಾಡ್ತಾರೆ, ಸೊ ಸೆಲೆಕ್ಟ್ ಮಾಡ್ಸೋಕ್ಕೆ ಇಲ್ಲಿ ನಾವು ಇಟ್ಟಿರೋ ಅಂತ ಲ್ಯಾಮಿನೇಟ್ ಶೀಟ್ಸ್ ಬುಕ್ ಸರ್ ಇಲ್ಲಿ. ಸೊ ಇಷ್ಟು ಅಂದರೆ ಕಸ್ಟಮರ್ ಬಂದವರು ಸೆಲೆಕ್ಟ್ ಮಾಡ್ಕೊಳಕ್ಕೆ ಸರ್? ಎಸ್ ಸರ್. ಓಕೆ ಓಕೆ. ಸೊ ಇದೆಲ್ಲ ರಾಫ್ಟರ್ಸು. ಸೊ ಇದರಲ್ಲೂ ನಿಮಗೆ ಬೇರೆ ಬೇರೆ ಟೈಪ್ಸ್ ಆಫ್ ರಾಫ್ಟರ್ಸ್ ಎಲ್ಲ ಇದೆ. ಓಕೆ. ಈ ಥರ ಇದು ಒಂದು ಕ್ಯಾಟಲಾಗ್. ಸೊ
ಸೊ ಈ ಥರ ನಿಮಗೆ ಮಲ್ಟಿಪಲ್ ಕ್ಯಾಟಲಾಗ್ಸ್ ಇರುತ್ತೆ. ಸೊ ಇದರಲ್ಲಿ ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಸೊ ಕಿಚನ್ ಕೌಂಟರ್ ಟಾಪ್ ನೋಡ್ತೀರಾ ಅಂದರೆ ಕ್ವಾಡ್ಸಲ್ಲಿ. ಸೊ ಕಿಚನ್ ಕೌಂಟರ್ ಟಾಪ್ ಕ್ವಾಡ್ಸಲ್ಲೂ ನಿಮಗೆ ಬೇರೆ ಬೇರೆ ಟೈಪ್ಸ್ ಆಫ್ ಆಪ್ಷನ್ಸ್ ಇರುತ್ತೆ. ಸೊ ಟೋಟಲಿ ಎಲ್ಲ ಚೂಸ್ ಮಾಡ್ಕೊಳ್ಳುವಂಥ ಮೆಟೀರಿಯಲ್ಸು ಇಲ್ಲಿರುತ್ತೆ. ಹೌದು ಸರ್, ಹೌದು. ಓಕೆ ಓಕೆ. ಸೊ ಇಲ್ಲಿಗೆ ಬಂದರೆ ನಾವು ಫೈನಲೈಸ್ ಮಾಡ್ಕೊಂಡು ಮಾಡ್ಕೋಬೋದು ಸರ್. ಹೌದು ಸರ್. ಓಕೆ. ಸೊ ಇದು ಲ್ಯಾಮಿನೇಟ್ ಶೀಟ್ ಸರ್ ಇದು. ಸೊ ಈ ಥರ ನಿಮಗೆ ಗ್ಲಾಸಿ ಫಿನಿಶ್, ಮ್ಯಾಟ್ ಫಿನಿಶ್, ಅಕ್ರಲಿಕ್ ಎಲ್ಲದು ಕೆಟಲಾಗ್ ಇರುತ್ತೆ. ಸೊ ಇದ್ರ ಜೊತೆ ಹ್ಯಾಂಡ್ಲಿಂಗ್ಸ್ ನಿಮ್ಗೆ ಆಪ್ಷನ್ ಇರುತ್ತೆ. ಹ್ಯಾಂಡಲ್ಸ್ ನೀವು ಯಾವ ಥರ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತ ಅದನ್ನು ಆಪ್ಷನ್ ಇರುತ್ತೆ ಇದರಲ್ಲಿ. ಓಕೆ. ಸೊ ಎಲ್ಲ ರೀತಿಯ ಹ್ಯಾಂಡಲ್ಸ್ ಇಲ್ಲಿರುತ್ತೆ. ಹೌದು ಸರ್. ನಾಬ್ಸು, ಹ್ಯಾಂಡಲ್ಸು ಎರಡೂ ಇದರಲ್ಲಿ ಇರುತ್ತೆ. ಎಲ್ಲಾನು ಶಾಪ್ಗೆ ಹೋಗಿ ಡಿಸೈನ್ ಸೆಲೆಕ್ಟ್ ಮಾಡಬೇಕು ಅಂತ ಏನಿಲ್ಲ ಸರ್, ಎಲ್ಲಾನು ಇಲ್ಲೇ ಇರುತ್ತೆ. ಓಕೆ. ಸೊ ನಿಮಗೆ ಎಡ್ಜ್ ಬೆಂಡಿಂಗು, ಪ್ಲಸ್ ನೀವು ಪ್ರೊಫೈಲ್ ಶಟರ್ ಹೋಗ್ತೀರಾ ಅಂದರೆ ಪ್ರೊಫೈಲ್ ಶಟರ್ಗೆ ಆಪ್ಷನ್ನು, ಹ್ಯಾಂಡಲ್ಲೆಸ್ ಕಾನ್ಸೆಪ್ಟಲ್ಲಿ ಬರೋಂಥ ಪ್ರೊಫೈಲ್ಸ್ಗೆ ಆಪ್ಷನ್ಸು. ಓಕೆ ಓಕೆ. ಸೊ ಕೆಳಗೇನು ಸರ್ ಎಲ್ಲ ಇಟ್ಟಿಗೆಗಳು, ಕಲ್ಲು ಎಲ್ಲ ಇಟ್ಬಿಟ್ಟಿದ್ದೀರಾ? ಸೊ ನಮ್ದು ಕನ್ಸ್ಟ್ರಕ್ಷನ್ ಇರೋದ್ರಿಂದ ಸೊ ಅದರದ್ದು ನಾವು ಬೇಸಿಕ್ ಆಗಿ ಅದನ್ನು ಇಟ್ಟಿದ್ದೀವಿ ಸರ್ ಅಲ್ಲಿ. ಸೊ ಅಂದರೆ ಏನೆಲ್ಲ ಯಾವ ರೀತಿ ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಾ ಅಂತಲ್ಲ? ಹೌದು ಸರ್. ಓಕೆ. ಸೊ ಅರ್ಬನ್ ಲೈನ್ ಮೋಸ್ಟ್ಲಿ ಕನ್ಸ್ಟ್ರಕ್ಷನ್ ಮಾಡುವಂಥದ್ದಲ್ವಾ? ಹೌದು ಸರ್, ಕಂಪ್ಲೀಟ್ಲಿ. ವಿವೋ ಬಂದು ಡಿಸೈನ್, ವಿವೋ ಬಂದು ಇಂಟೀರಿಯರ್ ಸರ್. ಇಂಟೀರಿಯರ್ ಡಿಸೈನ್. ಓಕೆ. ಸೊ ಇದರಲ್ಲಿ ನಾವು ನಿಮಗೆ ಮುಂಚೆನೇ ಹೇಳ್ದಂಗೆ ಪ್ರೊಫೈಲ್ಸಲ್ಲಿ ಬೇರೆ ಬೇರೆ ಆಪ್ಷನ್ ಬರುತ್ತೆ. ಓಕೆ. ಗೋಲ್ಡು, ಬ್ಲ್ಯಾಕು, ರೋಸ್ ಗೋಲ್ಡು, ಗೋಲ್ಡನ್ನು, ಸಿಲ್ವರು, ಮ್ಯಾಟ್ ಬ್ಲ್ಯಾಕು, ಗ್ರೇ, ಇದರಲ್ಲೂ ನಿಮ್ಗೆ ಬೇರೆ ಬೇರೆ ಆಪ್ಷನ್ ಬರುತ್ತೆ ಸರ್. ಓಕೆ ಓಕೆ. ಸೊ ನಾವು ಕೋರ್ ಮಟೀರಿಯಲ್ ಬಂದು ಮಾಯಿಶ್ಚರ್ ರೆಸಿಸ್ಟೆನ್ಸ್ ಪ್ಲೈ ಸರ್ ನಾವು ಯೂಸ್ ಮಾಡೋದು. ಸೊ ಮಾಯಿಶ್ಚರ್ ರೆಸಿಸ್ಟೆನ್ಸ್ ಪ್ಲೈ ನಿಮ್ಗೆ ಈ ಥರ ಇರುತ್ತೆ. ಓಕೆ. ಸೊ ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈ ಬಂದು ನಿಮಗೆ ಈ ಥರ ಇರುತ್ತೆ. ಸೊ ಈ ಥರ ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈ ಬರುತ್ತೆ. ಓಕೆ. ಸೊ ನಾವು ಇಲ್ಲಿಗೆ ಬಂದರೆ ಎಲ್ಲ ಟಚ್ ಆ್ಯಂಡ್ ಫೀಲ್, ನಮ್ಮ ಮನೆಗೆ ಏನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಅನ್ನೋದು ಇಲ್ಲೆಲ್ಲ ಕ್ಲಿಯರ್ ಆಗಿ ತೋರಿಸಿ ಆದ್ರೆ ಸೊ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಹೌದು ಸರ್. ಸೊ ಔಟರ್ ಸ್ಕಿನ್ ಲ್ಯಾಮಿನೇಟು, ಇನ್ನರ್ ಸ್ಕಿನ್ ಲ್ಯಾಮಿನೇಟು, ಕೋರ್ ಮಟೀರಿಯಲ್ಲು ಅಂದರೆ ಪ್ಲೈವುಡ್ ಆಗಿರ್ಬೋದು, ಫ್ಯಾಬ್ರಿಕ್ಕು, ಲೆದರ್ ಶೀಟ್ಸು, ಹ್ಯಾಂಡಲ್ಸು, ನಾಬ್ಸು, ಸೊ ಎಲ್ಲನೂ ನೀವು ಟಚ್ ಆ್ಯಂಡ್ ಫೀಲ್ ಮಾಡ್ಬೋದು ಸರ್. ಸರ್ ಇದು ಬಂದು ನಾವು ರೀಸೆಂಟಾಗಿ ಹ್ಯಾಂಡ್ ಓವರ್ ಕೊಟ್ಟಿರೋಂಥ ಪ್ರಾಜೆಕ್ಟ್ಸ್ದು ನಾವು ಫೋಟೋಸ್ ಹಾಕಿದ್ದೀವಿ. ಕೆಲವೊಂದಿಷ್ಟು ಫೋಟೋಸ್ ಅಷ್ಟೇ ಹಾಕಿದ್ದೀವಿ ಸರ್ ಇದರಲ್ಲಿ. ಹೌದಾ? ಓಕೆ ಓಕೆ. ಸರ್ ಇದು ನಮ್ಮ ಡಿಸೈನರ್ ಕ್ಯಾಬಿನು. ಸೊ ನಮ್ಮ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಇಲ್ಲೇ, ಪ್ರಿಪ್ರೇಷನ್ ಎಲ್ಲ ಇಲ್ಲೇ ಆಗೋದು. ಸೊ ಟೋಟಲ್ ಡಿಸೈನ್ ಎಲ್ಲ ಪ್ರಿಪೇರ್ ಆಗುವಂಥದ್ದು ಇಲ್ಲ? ಹೌದು ಸರ್. ಸೊ ಇಲ್ಲಿ ನಮ್ಮ ಸೀನಿಯರ್ ಡಿಸೈನರ್ಸ್ ಇರ್ತಾರೆ, ಪ್ಲಸ್ ಜೂನಿಯರ್ ಡಿಸೈನರ್ಸ್ ಇರ್ತಾರೆ, ಪ್ಲಸ್ ಆರ್ಕಿಟೆಕ್ಚರ್ ಸರ್ವಿಸ್ ಏನಾದರೂ ಇಫ್ ನೀಡೆಡ್ ಇದ್ರೆ ಅವರು ಇಲ್ಲಿರ್ತಾರೆ. ಓಕೆ ಓಕೆ. ಸೊ ನಿಮ್ಗೆ ಒಂದು ಕ್ಲೈಂಟ್ಗೆ ಆರ್ಕಿಟೆಕ್ಚರ್ ಸರ್ವಿಸು ಬೇಕಾಗಿದ್ರೆ ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕ್ಲೈಂಟ್ ಬೆನಿಫಿಟ್ ತರ ಇಲ್ಲೇ ಸಿಗುತ್ತೆ ಸರ್. ಹೌದಾ? ಹೌದು ಸರ್. ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು? ಸೂಪರ್ ಆಗಿದ್ದೀನಿ. ಬನ್ನಿ ಸರ್. ಸೊ ಆಫೀಸಿಗೆ ಬಂದ್ವಿ ಕೊನೆಗೂ. ಎಸ್ ಸರ್, ಎಸ್ ಸರ್, ಪ್ಲೀಸ್ ಬನ್ನಿ ಸರ್. ಎಸ್, ನಮ್ಮೆಲ್ಲ ಚಂದನವನ ವೀಕ್ಷಕರಿಗೂ ಹಾಗೆ ಚಂದದವರಿಗೂ ನಮ್ಮ ಆಫೀಸ್ಗೆ ಸ್ವಾಗತ ಸರ್. ಹೌದು. ಎಸ್. ಸೊ ಲಾಸ್ಟ್ ಟೈಮ್ ಪ್ರಾಜೆಕ್ಟ್ ಮಾಡಿದ್ವಿ. ಹೌದು ಸರ್. ಹೌದು. ಇಂಟೀರಿಯರ್ ಡಿಸೈನ್ ತುಂಬಾ ಚೆನ್ನಾಗಿ ಇಷ್ಟಪಟ್ಟರು ತುಂಬಾ ಜನ. ಸೂಪರ್ ಸರ್. ಓಕೆ. ಸೊ ರೆಸ್ಪಾನ್ಸು ಹೇಗೆ ಬಂದಿದೆ ಸರ್? ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಯಾಕಂದರೆ ನಾವು ಅದು ಕನ್ಸ್ಟ್ರಕ್ಷನ್ಸ್ಗಿಂತ ಮಾಡಿದ್ದು, ಪ್ಲಸ್ ಹಿಂಗೋ ಗೊತ್ತಿರಂಗ ನಮ್ಮ ಇಂಟೀರಿಯರ್ನ ವಿವಾ ಡಿಸೈನ್ಸ್ ಬ್ರ್ಯಾಂಡಿಂಗಲ್ಲಿ ಮಾಡ್ತಾ ಇದ್ದೀವಿ. ಹೌದು. ಸೊ ತುಂಬ ಜನ ಇಂಟೀರಿಯರ್ಸ್ಗೂ ಬಂತು ಸರ್ ಕಾಲ್ಸು. ಎಲ್ಲ ನಮ್ಮ ರಿಕ್ವೆಸ್ಟ್ ಮಾಡಿ ಬಂದು ಆಲ್ರೆಡಿ ಒಂದು 3 ಜನನು ಇಂಟೀರಿಯರ್ ನಮ್ಮ ಹತ್ರ ತೊಗೊಂಡು ಆನ್ಬೋರ್ಡ್ ಆಗಿದ್ದಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಇತ್ತು ಸರ್. ಎಸ್. ವಿವಾ ಡಿಸೈನ್ ಬಂದ್ಬಿಟ್ಟು ಸೊ ಇಂಟೀರಿಯರ್ ಡಿಸೈನ್ ಅಲ್ವಾ? ಹೌದು ಸರ್. ಹೌದು. ಸೊ ಕಂಪ್ನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಸರ್? ಸರ್ ವಿವಾ ಡಿಸೈನ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 2024ಗೆ 7 years ಆಗಿದೆ ಸರ್. ಸೊ 7 years. ಎಸ್ ಸರ್. 7 years ಇಂದ ಟೋಟಲ್ ಪ್ರಾಜೆಕ್ಟ್ ಎಲ್ಲೆಲ್ಲ ಮಾಡಿದ್ದೀರಾ ಸರ್? ಸರ್ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ತುಂಬ ಕಡೆ ಮಾಡಿದೆ ಸರ್. ಕರ್ನಾಟಕ ತುಂಬಾ? ಹೌದು ಸರ್. ತುಮಕೂರು, ಚಿತ್ರದುರ್ಗ, ಹೊಳ್ಳಾಳ್ಕೆರೆ, ಚಳ್ಳಕೆರೆ ಮಾಡಿದ್ದೀವಿ. ಇನ್ನೊಂದು ನಮ್ದು ಆಲ್ಮೋಸ್ಟ್ ಮಹಾರಾಷ್ಟ್ರ ಬಾರ್ಡರ್ ಹಿಂಡಿ ಅಂತ ಸರ್, ಅಲ್ಲಿವರೆಗೂ ಮಾಡಿದೆ ಸರ್. ಹಿಂಡಿ ಮೊನ್ನೆ ಚೆನ್ನೈಲಿ ಒಂದು ಮುಗಿಸ್ಕೊಂಡ್ ಬಂದ್ವಿ, ಯಾದಗಿರಿ ಒಂದು ಮಾಡಿದೀವಿ, ಕುಮಟಾದಲ್ಲಿ ಮುಗಿಸಿದೀವಿ. ಸೊ ಇಂಥ ಕಡೆನೇ ಮಾಡ್ತೀವಿ ಅಂತಿಲ್ಲ ಸರ್. ಎಲ್ಲಿ ನಮ್ಮ ಜನಕ್ಕೆ ರಿಕ್ವೈರ್ಮೆಂಟ್ ಇದೆ, ಎಲ್ಲಿ ಅವ್ರಿಗೊಂದು ಪ್ರೀಮಿಯಂ ಇರೋ ಒಂದು ಇಂಟೀರಿಯರ್ಸ್ ಬೇಕಾಗಿದೆ ಅನ್ನೋಂಥ, ಪ್ಲಸ್ ಕಸ್ಟಮೈಸ್ ಇಂಟೀರಿಯರ್ಸ್ ಯಾರು ಬೇಕಾಗಿದೆ ಬಂದು ನಾವು ಅಪ್ರೋಚ್ ಆಗ್ಬೋದು. ನಾವು ಎಲ್ಲ ಕಡೆ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಸರ್. ಅಂದ್ರೆ ವಿವಾ ಡಿಸೈನ್ ಬಂದ್ಬಿಟ್ಟು ಬೆಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ, ಎಲ್ಲ ಸರ್ ನಮ್ಮ ರಾಜ್ಯಾದ್ಯಂತ ನಮ್ಮ ಜನಕ್ಕೆ ಎಲ್ಲಿ ಒಂದು ರಿಕ್ವೈರ್ಮೆಂಟ್ ಅಲ್ಲಿ ಸರ್ವಿಸ್ ಬೇಕು ನಾವು ಕೊಡ್ತೀವಿ ಸರ್. ಸೊ ಟೋಟಲ್ ಪ್ರಾಜೆಕ್ಟ್ ಎಷ್ಟು ಆಗಿದೆ ಸರ್? ಸರ್ ಒಂದು 250 ಮೇಲೆ ನಾವು ಮುಗಿಸಿದ್ವಿ ಸರ್ ಪ್ರಾಜೆಕ್ಟ್. ಅಷ್ಟು ಪ್ರಾಜೆಕ್ಟ್ ಮುಗಿಸ್ಬಿಟ್ಟಿದ್ದೀರಾ? ಟೋಟಲ್ ನಿಮ್ಮ ಡಿಸೈನ್ಸ್ ಎಲ್ಲ ನೋಡಿದ್ವಿ. ಸೊ ಅದರ ರೇಟ್ ಎಲ್ಲ ಹೇಗೆ ಡಿಸೈಡ್ ಮಾಡೋದು ಸರ್? ರೇಟ್ ಹೇಗಿರುತ್ತೆ ಅಂದ್ರೆ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಮೆಟೀರಿಯಲ್ ಸೆಲೆಕ್ಷನ್ ಸರ್. ಯಾಕಂದ್ರೆ ನಮ್ಮ ಒಂದು ಇಂಟೀರಿಯರ್ ಡಿಸೈನ್ ಏನು ನಾವು ಒಳಾಂಗಣ ವಿನ್ಯಾಸ ಅಂತ ಹೇಳ್ತೀವಿ ನಮ್ಮ ಕನ್ನಡದಲ್ಲಿ, ತುಂಬಷ್ಟು ಮೆಟೀರಿಯಲ್ ಜಾಸ್ತಿ ಇದೆ ಸರ್ ಇದರಲ್ಲಿ. ಪರ್ಟಿಕ್ಯುಲರ್ ಅಂತ ನಮ್ಗೆ ಯಾವುದೋ ಒಂದು ಮೆಟೀರಿಯಲ್ ಸೀಮಿತ ಆಗಿಲ್ಲ. ಹೌದು. ಪ್ಲಸ್
ಪ್ಲಸ್ ನಾವು ಮಾಡೋದು ಕಸ್ಟಮೈಸ್ ಇಂಟೀರಿಯರ್ಸ್ ಅಂತ ಬಂದಾಗ ಮೆಟೀರಿಯಲ್ ಜಾಸ್ತಿ ಇರೋ ಕಾರಣ ಪ್ರತಿಯೊಂದು ಮೆಟೀರಿಯಲ್ಗೂ ರೇಟ್ ಡಿಫರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನೀವು ಒಂದು ಲ್ಯಾಮಿನೇಟೆಡ್ ವಾರ್ಡ್ರೋಬ್ ಹೋಗ್ತಾ ಇದ್ದೀರಾ, ಗ್ಲಾಸಿ ಲ್ಯಾಮಿನೇಟೆಡ್ ಹೋಗ್ತಾ ಇದೆ, ಲ್ಯಾಮಿನೇಟೆಡ್ ವಾರ್ಡ್ರೋಬ್ ಅಂದ್ರೆ 1350-450 ಮಾಡ್ತೀವಿ ಸರ್ ಆ ಥರ. ಆಮೇಲೆ ಪ್ಲೈ ಥಿಕ್ನೆಸ್ ಆಗಿರ್ಬೋದು, ಆ ಪ್ಲೈ ಬ್ರ್ಯಾಂಡು ಪ್ಲಸ್ ನಾವು ಯೂಸ್ ಮಾಡುವಂಥ ಹಿಂಜಸ್ಸು ಇದೆಲ್ಲನೂ ನಮ್ಮ ಸ್ಟ್ಯಾಂಡರ್ಡ್ಸ್ ಇದೆ. ಆ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಅದಕ್ಕೆ ಆ ರೇಟ್ ಅಂತ ಬರುತ್ತೆ ಸರ್ ಅದು. ಓಕೆ. ಸೊ ಈಗ ಇಂಟೀರಿಯರ್ ಡಿಸೈನ್ ಸರ್, ಈ ಕನ್ಸ್ಟ್ರಕ್ಷನ್ ನಿಮ್ಮದೇ ಆಗಿರೋದು. ಹೌದು ಸರ್. ಸೊ ಇಂಟೀರಿಯರ್ ಡಿಸೈನ್ ಸಪ್ರೇಟ್ ಆಗಿ ತಗೊಳ್ಳೋಂಥ ಚಾನ್ಸಸ್ ತುಂಬ ಜನ ಇದ್ದಾರೆ, ಹಿಂಗೆ ಟುಗೆದರ್ ತಗೊಳ್ಳೋ ಚಾನ್ಸಸ್ ಸರ್ 50-50 ಸರ್. ನಮ್ಮ ಹತ್ರ ಬರೋ ಕನ್ಸ್ಟ್ರಕ್ಷನ್ ಕಸ್ಟಮರ್ಸ್ ಆಲ್ಮೋಸ್ಟ್ ನಮ್ಮ ಹತ್ರ ಇಂಟೀರಿಯರ್ಸ್ ಮಾಡಿಸ್ಕೊಂತಾರೆ. ಓಕೆ. ಕೆಲವೊಂದು ಏನಾಗುತ್ತೆ ಅಂದ್ರೆ ಬೇರೆ ಕಡೆ ಕನ್ಸ್ಟ್ರಕ್ಷನ್ ಒಪ್ಕೊಂಡಿರ್ತಾರೆ, ಬೇರೆ ಕಾಂಟ್ರಾಕ್ಟರ್ ಕೊಟ್ಟಿರ್ತಾರೆ. ಆ ಥರ ಇದ್ದಾಗಲೂ ಏನು ಮಾಡ್ತಾರೆ ನಮ್ಮ ಹತ್ರ ಅಂದಾಗ ಡ್ಯೂರಿಂಗ್ ದ ಕನ್ಸ್ಟ್ರಕ್ಷನ್ ಫೇಸೇ ಬಂದಿರ್ತಾರೆ. ಸೊ ಫ್ರಮ್ ದೇರ್ ನಾವು ಟೇಕ್ ಓವರ್ ಮಾಡ್ಕೊಂತೀವಿ. ಅವಾಗ ಏನೇನು ಬೆನಿಫಿಟ್ಸ್ ಇರುತ್ತೆ ಕಸ್ಟಮರ್ಗೆ ಅಂದಾಗ ಎಲೆಕ್ಟ್ರಿಕಲ್ ಶಿಫ್ಟಿಂಗ್ಸ್ ಏನು ಬರುತ್ತೆ ಅದಕ್ಕೂ ಪಾಯಿಂಟ್ ಮಾರ್ಕಿಂಗ್ ಕೊಡ್ತೀವಿ ನಾವು. ಟೈಲ್ ಸೆಲೆಕ್ಷನ್ಸ್ ಅವ್ರ ಜೊತೆಗೆ ಇರ್ತೀವಿ. ಏನಕ್ಕೆ ಅಂದರೆ ನಮ್ಮ ಡಿಸೈನ್ ಯಾವ ಥರ ಬರ್ತಿದೆ, ನಮ್ಮ 3D ಮಾಡೆಲ್ ಯಾವ ಥರ ಬರ್ತಿದೆ, ಅದಕ್ಕೆ ತಕ್ಕನಂಗೆ ಇದೆಲ್ಲ ಸೆಲೆಕ್ಷನ್ಸ್ ನಾವು ಅವ್ರಿಗೆ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಸೊ ಇದನ್ನ ಯಾವ ರೀತಿ ನಾವು ಡಿಸೈನ್ ಅಂದರೆ ಟೋಟಲ್ ಪ್ಯಾಕೇಜ್ ಇದು ಸ್ಕ್ವೇರ್ ಫೀಟ್ ಮೇಲೆ ಹೋಗುತ್ತೆ ಸರ್? ಸ್ಕ್ವೇರ್ ಫೀಟ್ ಮೇಲೆ ಹೋಗುತ್ತೆ ಸರ್. ಯಾಕಂದರೆ ಟೋಟಲ್ ಪ್ಯಾಕೇಜ್ ತೊಗೊಂಡಾಗ ಏನಾಗುತ್ತೆ, ಕೆಲವೊಂದು ಕಡೆ ನೀವೇನು ಮಾಡಿಸ್ಕೊಂಡಿರಲ್ಲ, ನಾನು ಅಲ್ಲಿ ಚಾರ್ಜ್ ಮಾಡಂಗಿರುತ್ತೆ. ಸೊ ಆ ಥರ ಮಾಡಿದ್ರೆ ನೀವೇನು ತಗೊಂತಿದ್ದೀರಾ ಅದಕ್ಕೆ ಮಾತ್ರ ಸ್ಕ್ವೇರ್ ಫೀಟ್ ಚಾರ್ಜಸ್ ಸರ್. ಹೌದಾ? ಸೊ ಬೇಸಿಕ್ ಸ್ಟಾರ್ಟ್ ಆಗೋದು ಎಷ್ಟರಿಂದ ಸರ್? ಸರ್ ಬೇಸಿಕ್ ಅಂದ್ರೆ ಇವಾಗ ಫ್ರಂಟ್ ಟೈಪ್ ಲಾಫ್ಟ್ ಮಾಡ್ತೀವಿ, ಅವೆಲ್ಲ 850-900 ರೂಪಾಯಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ ಸ್ಕ್ವೇರ್ ಫೀಟ್. ವಾರ್ಡ್ರೋಬ್ ಎಲ್ಲ 1350-400 ಮಾಡ್ತಾ ಇದೀವಿ. ಕಿಚನ್ಸ್ ಬಂದಾಗ 1550 ಮಾಡ್ತಾ ಇದೀವಿ ಸರ್. ಏನಕ್ಕೆ ಇವಾಗ ನಾನು ವಾರ್ಡ್ರೋಬ್ ಕೊಡೋ ಕಾಸ್ಟಿಗೂ ನಾನು ಲಾಫ್ಟ್ ಕೊಡೋಕ್ಕಾಗಲ್ಲ. ಏನಕ್ಕೆ ವಾರ್ಡ್ರೋಬ್ ಅಂದ್ರೆ ಫುಲ್ ಅದು ಬಾಕ್ಸ್ ತರ ಬರುತ್ತೆ. ಅದೇ ಲಾಫ್ಟ್ ತಗೊಂಡ್ರೆ ಬರೀ ಮುಂದ್ಗಡೆ ಫ್ರೇಮ್ ಹಾಕಿರ್ತೀನಿ, ಶಟರ್ ಹಾಕಿ ಅದು ಬಾಕ್ಸ್ ತರ ಮಾಡಕ್ ಹೋಗಲ್ಲ. ಅದಕ್ಕೋಸ್ಕರ ಫ್ರೇಮ್ ಟೈಪ್ ಬರೋದಕ್ಕೆ ಬೇರೆ ರೇಟು ಸ್ವಲ್ಪ ಕಮ್ಮಿ ಇರುತ್ತೆ, ಬಾಕ್ಸ್ ತರ ಬರೋದಕ್ಕೆ ಬೇರೆ ರೇಟು ಸರ್. ಸೊ ಹಂಗೆ ಡಿವೈಡ್ ಮಾಡ್ತೀರಾ? ಡಿವೈಡ್ ಮಾಡ್ತೀವಿ ಸರ್, ಪ್ರತಿಯೊಂದು ಡಿವೈಡ್ ಮಾಡ್ತೀವಿ. ಸೊ ಈಗ ಹೋಗ್ಲಿ ಸರ್ 30-40 ಸೈಟ್ ನನ್ನ ಮನೆ ಆಗಿದೆ ಆಲ್ರೆಡಿ. ಸೊ ಅದಕ್ಕೆ ಇಂಟೀರಿಯರ್ ಡಿಸೈನ್ ಎಷ್ಟು ಬೇಸಿಕ್ ರೇಟ್ ಅಂದ್ರೆ ಎಷ್ಟರಲ್ಲಿ ಮಾಡ್ಕೊಡ್ತೀವಿ? ಸೊ 30-40 ಒಂದು 3 BHK ತಗೋಣ ಸರ್. ನೀವು 3 BHK ಒಂದು ಮನೆ ಇದೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಸಮ್ವೇರ್ ಫ್ರಮ್ 8 ನಿಂದ ನಿಮಗೆ 12 to 13 lakhs ಗಂಟು ಮಾಡ್ಬೋದು ಸರ್. ಸೊ ಅಂದ್ರೆ ಬೇಸಿಕ್ ಒಂದು 8 lakhs ಇಂದ 8 lakhs 3 BHK. ಹೌದು ಸರ್. ಅಂದ್ರೆ ಏನಕ್ಕೆ ಅಂದ್ರೆ ಪ್ರೀಮಿಯಂ ರೇಟ್ ಇರುತ್ತೆ ನಿಮಗೆ. ಯಾಕಂದ್ರೆ ನಮ್ದ್ರಲ್ಲಿ ನಾವು ಮೇನ್ ಆಗಿ ಏನಂದ್ರೆ ಯಾವುದು ನಮ್ಮ ಹತ್ರ ಸ್ಟ್ಯಾಂಡ್ ಅಂತ ಇಲ್ಲ ಸರ್, ಇಷ್ಟೇ ಮಾಡ್ತೀನಿ ಅಷ್ಟೇ ಕೊಡ್ತೀನಿ ಅಂತಿಲ್ಲ. ಕಸ್ಟಮೈಸು ನಿಮ್ಗೆ ಏನು ಬೇಕು ನಮ್ಮ ಹತ್ರ ಬನ್ನಿ, ಅದನ್ನೇ ನಾವು ನೀವು ಮಾಡ್ಕೊಡ್ತೀವಿ. ಸೊ ಬೇಸಿಕಲಿ ನಾವು ವಿ ಆರ್ ಇಂಟು ಕಸ್ಟಮೈಸ್ಡ್ ಪ್ರೀಮಿಯಂ ಇಂಟೀರಿಯರ್ಸ್. ಅಂದ್ರೆ ನಿಮ್ಮ ಬಜೆಟ್ ಬೇಸ್ಡ್ ಮೇಲೆ ನಿಮ್ಮ ಲಕ್ಸುರಿಯಸ್ ಮೂವ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಈಗ 8 ಲಕ್ಷ ಅಂದ್ರಲ್ಲ ಸರ್ ಬೇಸಿಕ್ ಇಂಟೀರಿಯರ್ ಬಂದು, ಸೊ ಅದು ಬಂದು ಏನೆಲ್ಲ ಕವರ್ ಆಗುತ್ತೆ ಸರ್? ಸೊ 3 BHK ಅಂದ್ರೆ 3 ವಾರ್ಡ್ರೋಬ್ ಬರುತ್ತೆ ವಿತ್ ಲಾಫ್ಟು, ಡ್ರೆಸ್ಸರು, ಸ್ಟಡಿ ಯೂನಿಟ್, ಕ್ರಾಕರಿ, ಟಿವಿ ಯೂನಿಟ್, ಕಿಚನ್, ಇದಿಷ್ಟು ಕಂಪಲ್ಸರಿ ಬಂದಿರುತ್ತೆ ಸರ್. ಅದರಲ್ಲೂ ಡಿಫ್ರೆಂಟ್ ಡಿಸೈನ್ಸ್ ಇದೆಯಾ? ಎಸ್ ಸರ್, ಡಿಫ್ರೆಂಟ್ ಡಿಸೈನ್ಸ್ ಇದೆ. ಇವಾಗ ವಾರ್ಡ್ರೋಬೇ ನಾವು ಒಂದು ಮಾಡ್ತೀವಿ ಅಂದ್ರೆ ಜಸ್ಟ್ ನಾವು 2 ಹತ್ರ ಲ್ಯಾಮಿನೇಟ್ ಹಾಕ್ಬಿಡಲ್ಲ, ಅದ್ರ ಮೇಲೆ ಏನೋ ಗ್ರೂ ಕೊಡ್ತೀವಿ, ಹ್ಯಾಂಡ್ಲೆಸ್ ಕಾನ್ಸೆಪ್ಟ್ ಕೊಡ್ತೀವಿ, ಲೆಂತಿ ಹ್ಯಾಂಡಲ್ ಹೋಗ್ಬೋದು. ಯಾಕಂದ್ರೆ ಈ ತರ ಒಂದು ಡಿಫ್ರೆನ್ಸ್ ಕೊಟ್ರೇನೆ ನಿಮ್ಮ ಮನೆಗೂ ಬೇರೆಯವ್ರ ಮನೆಗೂ ತುಂಬ ಡಿಫ್ರೆನ್ಸ್ ಕಾಣುತ್ತೆ. ಓಕೆ. ಸೊ ನನಗೆ ಲಕ್ಸುರಿಯಸ್ಗೆ ತುಂಬ ಡಿಫ್ರೆಂಟ್ ಡಿಸೈನ್ ಬೇಕು ಅಂದರೆ ಎಷ್ಟು ಕಾಸ್ಟ್ ಆಗ್ಬೋದು ಸರ್? ಒಂದು ಲಕ್ಸುರಿಯಸ್ ಆಗಿ ಒಂದು 3 BHK ಹೋಗ್ತೀರಾ ಅಂದರೆ 12 to 15 ಲಕ್ಷ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ತುಂಬ ಪ್ರೀಮಿಯಂ ಆಗಿ ಬರುತ್ತೆ ಸರ್. ಹೌದಾ? 100%. ಸೊ ಎಲ್ಲ ಕಡೆ ವೇವೋ ಡಿಸೈನು. ವೇವೋ ಅಂದರೆ ಏನು ಸರ್? ಸರ್ ವೇವೋ ಅಂದರೆ ಆ್ಯಕ್ಚುಲಿ ನಾವು ಅವಾಗ ನಾನು ನಮ್ಮ ಪಾರ್ಟ್ನರ್ಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ವಿವಾ ಅಂತ ಏನಕ್ಕಿದ್ವಿ ಅಂದರೆ ವ್ಯಾಲ್ಯೂ ಇಂಜಿನಿಯರಿಂಗ್, ವ್ಯಾಲ್ಯೂ ಆರ್ಕಿಟೆಕ್ಚರ್ ಅಂತ ಮಾಡಿದ್ವಿ ಸರ್. ಕೆಲವು ವರ್ಷಗಳ ನಂತರ ಕಸ್ಟಮರ್ ಕೆಲವರು ನಮ್ಗೆ ಏನು ಹೇಳಕ್ ಬಂದ್ರೆ ವಿವಾ ಅಂದ್ರೆ ಹಿಂಗಿಕ್ಬೋದು ಅಭಿಷೇಕ್ ನೀವು ವೆರಿ ಎಕನಾಮಿಕಲ್, ವೆರಿ ಅಫೋರ್ಡಬಲ್ ಅಂತ ಅಂದ್ರು. ಕಸ್ಟಮರ್ ಅದೇ ಅಂದ್ರು 2-3 ಜನ ಹಂಗೋ ಅಂದ್ರು. ಯಾಕಂದ್ರೆ ನಾವು ಕೊಡೋ ಸರ್ವಿಸು ಅದಕ್ಕೆ ನಮ್ಮ ಸರ್ವಿಸ್ ಮೇಲೆ ನೋಡ್ಕೊಂಡು ಕಸ್ಟಮರ್ ಆ ಥರ ಅಂದ್ರು. ಆ ಥರದ ನಮಗದು ಖುಷಿ ಆಗುತ್ತೆ. ಸೊ ನಮ್ಮ ನೇಮ್ ನೀವು 2 ತೊಗೊಬೋದು ಸರ್. ಕಸ್ಟಮರ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ, ಯಾಕಂದ್ರೆ ನಾವು ಮೇನಾಗಿ ಮಾಡೋದೇ ನಮ್ಮ ಜನಕ್ಕೆ ಸರ್. ನಾವು ಜಾಸ್ತಿ ಅದು ಬೇರೆ ರಾಜ್ಯದವರು ಅಂತ ಜಾಸ್ತಿ ಏನಿಲ್ಲ. ಅಂದರೆ ನಮ್ಮ ಹತ್ರ ನಮ್ಮ ಕನ್ನಡ ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಪ್ಲಸ್ ನಮ್ಮದು ಒಂದು ಕನ್ನಡಿಗರಿಂದ ಮಾಡಿರೋ ಸಂಸ್ಥೆ ಇರೋ ಕಾರಣ ನಮಗೂ ತುಂಬ ಒಂದು ಒಳ್ಳೆ ಇಂಟ್ರಾಕ್ಷನ್ ಇದೆ ನಮ್ಮ ಜನ ಜೊತೆ. ಸೊ ಅದನ್ನು ತಗೊಂಡು ನಾವು ಪ್ರೋಗ್ರೆಸ್ ಮಾಡ್ಕೊಂಡು ಮುಂದೆ ಬರ್ತಾ ಇದೀವಿ ಸರ್. ಸೊ ಮೋಸ್ಟ್ಲಿ ನಿಮ್ದು ಎಲ್ಲ ಪ್ಯಾಕೇಜ್ ಇದೆಯಲ್ಲ ಸರ್? ಒಂದು ಕನ್ಸ್ಟ್ರಕ್ಷನ್, ಒಂದು ಇಂಟೀರಿಯರ್ ಡಿಸೈನು, ಮತ್ತೆ ಇನ್ನೇನಾದ್ರು ಸೈಟ್ ಬೇಕಂದ್ರೆ ಸೈಟ್ಸ್ ಎಲ್ಲ 3 ಪ್ಯಾಕೇಜಸ್ ಇನ್ಕ್ಲೂಡ್ ಸರ್? ಇನ್ಕ್ಲೂಡ್ ಇದೆ ಸರ್. ಸೊ ಈಗ ನನ್ನ ಹತ್ರ ದುಡ್ಡಿದೆ, ಮನೆ ಕಟ್ಕೋಬೇಕಂದ್ರೆ ನಿಮ್ಮ ಹತ್ರ ಟಾಪ್ ಸೊಲ್ಯೂಷನ್ ಸರ್. ಬಂದ್ರೆ ನಿಮಗೆ ನಾವು ಸೈಟ್ ಕೊಟ್ಟು ಮನೆ ಕನ್ಸ್ಟ್ರಕ್ಷನ್ ಮಾಡಿ ಇಂಟರೆಸ್ಟ್ ಮಾಡ್ಕೊಡ್ತೀವಿ ಸರ್. ಸೊ ಎಲ್ಲ ಟೆನ್ಷನ್ ಬೇಡ, ಟೆನ್ಷನ್ ಯಾರಿಗೂ ಬೇಡ ಸರ್. ಅದಕ್ಕೆ ನಾವು ಅದರ ಮಾಡ್ಕೊಂಡಿದ್ದೀವಿ ಒನ್ ಸ್ಟಾಪ್ ಸೊಲ್ಯೂಷನ್. ಅಂದ್ರೆ ರಿಯಲ್ ಎಸ್ಟೇಟ್ ನ ಬ್ರ್ಯಾಂಡ್ ನಾವು ಸಂಪತ್ತಿ ಅಂತ ಮಾಡಿದ್ವಿ, ಸಂಪತ್ತಿ ರಿಯಲ್ ಎಸ್ಟೇಟ್ ಅಂತ. ಇಂಟೀರಿಯರ್ಸ್ ಬಂದಾಗ ವಿವಾ ಡಿಸೈನ್ಸ್ ಅಂತ ಬ್ರ್ಯಾಂಡಿಂಗ್ ಮಾಡಿದೀವಿ. ಅದೇ ಕನ್ಸ್ಟ್ರಕ್ಷನ್ ಬಂದಾಗ ಅರ್ಬನ್ ಲೈನ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಬಟ್ ಮೂರೂ ಒಂದೇನೆ ಸರ್. ಸೊ ಬೇಸಿಕಲಿ ನಾನು ನಂಬರ್ಸ್ ಕೊಟ್ಟಿರ್ತೀನಿ ಸರ್, ನಮ್ದು ನಂಬರ್ಸ್ ಕೊಟ್ಟಿರ್ತೀನಿ, ಗೂಗಲ್ ಲೊಕೇಶನ್ ನಿಮ್ಗೆ ಕಳಿಸಿರ್ತೀನಿ, ಅದನ್ನ ನಿಮ್ಮ ಡಿಸ್ಕ್ರಿಪ್ಷನ್ ಹಾಕೊಳ್ಳಿ, ಕಾಲ್ ಮಾಡ್ಕೊಬೋದು. 1 ದಿನ 2 ದಿನ ಪ್ರಯರ್ ಆಗಿ ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೋದು. ಸೊ ನೀವು ನೋಡಿರ್ತೀರ ವಿಡಿಯೋದಲ್ಲಿ ನಮ್ಮ ಹುಡುಗ ಹೇಗೆ ನಿಮ್ಗೆ ಇದನ್ನ ಕೊಟ್ಟರು ಟೋಟಲ್ ವಾಕ್ ಥ್ರೂ ಅಂತ. ಸೊ ಆ ಥರ ಒಂದು 4 to 5 ಮೆಂಬರ್ಸ್ ನಮ್ಮ ಸೇಲ್ಸ್ ಅವರು ಇದ್ದಾರೆ. ನೀವು ಬಂದಾಗ ಅಪಾಯಿಂಟ್ಮೆಂಟ್ ತಗೊಂಡು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಟಚ್ ಆ್ಯಂಡ್ ಫೀಲ್ ಕೊಟ್ಟು ಕೊಟೇಶನ್ ಕೊಟ್ಟು ನಾವು ಆನ್ ಬೋರ್ಡ್ ಮಾಡ್ಕೊತೀವಿ.